ಗೊತ್ತಿಲ್ಲ ಯಾಕೆ? ಯಾಕೆ ಗೊತ್ತಿಲ್ಲ? ಬಾತ್ರೂಮ್ ಕ್ಲೀನಿಂಗ್ ಅಲ್ಲ, ಇದು ಹಾಲ್ ಎಲ್ಲ ಉಂಟು ಅದರಲ್ಲಿ ಎಲ್ಲ ಬರೋದ್ರೆ ಸ್ಟೆಪ್ ನೋಡಿ ಅಂತ ನೀವು ಅಲ್ಲ ಸ್ಟೆಪ್ ನೋಡಿ ಅಂತ ಹೇಗುಂಟು ಅಲ್ಲ ಅದರಲ್ಲಿ ಒಂದು ಕರೆಕ್ಟ್ ಯಾರ್ಲಿಕ್ಕೆ ಅದು ಬರ್ಲಿಕ್ಕೆ ಆಗ್ತದ? ಅಲ್ಲಿ ಹೇಳಿದ್ದು 38,000 ಹಾಕಿದ್ದೀರಿ, ಆ ಸ್ಟೆಪ್ ನೋಡಿ ಅದು ನಡಿಲಿಕ್ಕೆ ಆಗ್ತದ? ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಆಗ ನಿಮ್ಮ ಮೆಂಬರ್ನವರಿಗೆ ಬರಲಿಕ್ಕೆ ಆಗಲಿಲ್ಲ ಮೇಲೆ. ಮತ್ತೆ ಸ್ವಚ್ಛತೆಗೆ 38,000, ನೀವು ಅದನ್ನು ಕೆಲಸ ನೋಡುದಿಲ್ವಾ? ಮಳೆ ಬರೋದು ಕ್ಲೀನ್ ಮಾಡಬೇಕಲ್ಲ ಅದನ್ನು. ಇವತ್ತು ಗ್ರಾಮ ಸಭೆ ಇವತ್ತೇ ಮಾಡಲಿಲ್ಲ ನೀವು. ಮಾನ್ಯ ಪೀಡರ್ ಅವರೇ, ಇಲ್ಲಿ ಮನೆ ತೆರಿಗೆ, ಭೂಮಿ ತೆರಿಗೆ, ಪರವಾನಗಿ ಎಲ್ಲ ಉಂಟು. ನಮಗೆ ಯೂನಿವರ್ಸಿಟಿಯಿಂದ ಯಾವ ರೀತಿಯಾಗಿ ನಮಗೆ ತೆರಿಗೆ ಬರ್ತದೆ, ಅದರಲ್ಲಿ ಎಷ್ಟು ಅವರು ಪೆಂಡಿಂಗ್ ಇಟ್ಟಿದ್ದಾರೆ ಒಂದು. ಇನ್ನೊಂದು, ನಾವು ಅವರು ಯಾವುದೇ ಕಟ್ಟಡ ಕಟ್ಟುವಾಗ ಪರವಾನಗಿ ಪಂಚಾಯತ್ ಕೊಡ್ತೀರಾ ಇಲ್ವಾ? ಲೈಸೆನ್ಸ್ ಕಟ್ಟಿಗೆ ಉಂಟಾ? ಅಲ್ಲ ಅದು ಆ ಪ್ರೊಸೀಜರ್ ಉಂಟಾ? ಅಲ್ಲ ಕೆಲವು ಅದಕ್ಕೆ ಪರ್ಮಿಷನ್ ಕೊಡ್ತೀರಾ ಇಲ್ವಾ? ಅಲ್ಲ ಹಾಗೆ ಅವ್ರು ಕಟ್ತಾ ಹೋಗ್ತಾರಾ? ಅಂದ್ರೆ ಯಾಕಂದ್ರೆ ಬಡವ ಅವ್ರು ಹೇಳಿದಾಗೆ ಬಡವರು ಕಟ್ಟುವಾಗ ಲೈಸೆನ್ಸ್ ಬೇಕು, ಅದು ಎಲ್ಲ ಪ್ರೊಸೀಜರ್ ಬೇಕು. ಯೂನಿವರ್ಸಿಟಿ ಅವರು ಈ ಎಷ್ಟೋ ಬಿಲ್ಡಿಂಗ್ ಆಗ್ತಾ ಉಂಟು, ಅದಕ್ಕೆ ಪರವಾನಗಿ ಕೊಡ್ತಾರಾ? ಲೈಸೆನ್ಸ್ ಕೊಡ್ತೀರಾ ಇಲ್ವಾ? ನೋಡಿ, ಎಲ್ಲಾ ಕಟ್ಟಡಗಳಿಗೆ ಗ್ರಾಮ ಪಂಚಾಯತ್ ಅಲ್ಲಿ ಎಲ್ಲಾ ಕಟ್ಟಡಗಳಿಗೆ ಪರವಾನಗಿ ಕಡ್ಡಾಯ. ಅದು ಪರ್ಮಿಷನ್ ತಗೊಳ್ಳೋದಿದ್ರೆ ನಮ್ಮ ಗಮನಕ್ಕೆ ಬಂದ್ರೆ ನಾವು ನಮಗೆ ಅವರಿಗೆ ಕೊಟ್ಟಿದ್ದೀರಾ ಇಲ್ವಾ? ಆಗ್ತಾ ಉಂಟು, ಕೆಲವು ಹಾಸ್ಟೆಲ್ಗಳು ಆಗ್ತಾ ಉಂಟು, ಕೆಲವು ಬಿಲ್ಡಿಂಗ್ಗಳು ಆಗ್ತಾ ಉಂಟು, ಅದಕ್ಕೆ ನೀವು ಕೊಟ್ಟಿದ್ದೀರಾ ಇಲ್ವಾ? ಅವ್ರು ಹಾಗೆ ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ ಏನು? ಇಷ್ಟರವರೆಗೆ ಗೊತ್ತಿಲ್ಲ ನನಗೆ ವಿಷಯ, ಅವ್ರು ತಗೊಂಡಿದ್ದಾರೆ. ಅಲ್ಲ, ಅವರಿಗೆ ಸಭೆಗೆ ಉತ್ತರ ಕೊಡ್ಲಿಕ್ಕೆ ಅವರಲ್ಲ, ಸಭೆಗೆ. ಅಲ್ಲ, ಪಂಚಾಯತಿಗೆ ಮಾಹಿತಿ ಇಲ್ವಾ? ಅವರು ಬಿಲ್ಡಿಂಗ್ ಕಟ್ಟುವಾಗ ಪರವಾನಗಿ ಕೊಟ್ಟಿದ್ದೀರಾ ಇಲ್ವಾ? ಮಾಹಿತಿ ಇಲ್ವಾ? ಒಂದಾ ಕೊಟ್ಟಿಲ್ಲ, ಇಲ್ಲದ್ರೆ ಕೊಟ್ಟಿದ್ದೇವೆ, ಎರಡರಲ್ಲಿ ಒಂದು. ಬಿಲ್ಡಿಂಗ್ ಈಗ ಅಲ್ಲ, ಒಂದು ಬಿಲ್ಡಿಂಗ್ ಅಲ್ಲ, 80ರಿಂದ ಇಸ್ವಿಯಿಂದ ಇಲ್ಲಿ ತನಕ ಬಿಲ್ಡಿಂಗ್ ಆಗ್ತಾ ಉಂಟು. ಇಷ್ಟು ತನಕ ಕೊಟ್ಟಿದ್ದೀರಾ? ಅಲ್ಲ, ಇನ್ನು ಕಟ್ಟಿದ್ದಕ್ಕೆ ಕೊಡ್ಲಿಲ್ವಾ? ಅದು ನಮಗೆ ಕ್ಲಾರಿಟಿ. ಮೆಂಬರ್ನವರಿಗೆ ಬರುದಿಲ್ಲ ಮೇಡಮ್, ಅದು ಪಂಚಾಯತ್ ಅವರಿಗೆ ಬರ್ತದೆ. ಪಂಚಾಯತ್ ಬರಲಿಲ್ಲ, ಲೆಟರ್ ಏನು ಬರಲಿಲ್ಲ. ಈಗ ಎಲ್ಲಿಯಾದ್ರೂ ಅಧಿಕೃತವಾಗಿ ಆಗ್ತಾ ಉಂಟಾ? ಈಗ ಅಲ್ಲ, ಸದಸ್ಯರಿಗೆ ಅದು ಬರುವುದಿಲ್ಲ. ಸದಸ್ಯರವರು ಕೇಳಲಿಕ್ಕೆ ಪಂಚಾಯತಿಯಲ್ಲಿ ಒಂದು ಸಿಸ್ಟಮ್ ಇದೆ. ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟುವಾಗ ಅಥವಾ ಮನೆ ಕಟ್ಟುವಾಗ ಅವರು ಲೈಸೆನ್ಸ್ ತೆಗೆದುಕೊಂಡು ಅವರು ಮನೆ ಕಟ್ಟುವಂತ ಒಂದು ಪ್ರೊಸೀಜರ್ ಇದೆ. ಅದೇ ಯೂನಿವರ್ಸಿಟಿಗೆ ಯಾವ ಪ್ರೊಸೀಜರ್ ಉಂಟಾ ಇಲ್ವಾ? ನಮ್ಮ ಪಂಚಾಯತಿಗೆ ಪ್ರೊಸೀಜರ್ ಎಲ್ಲ ಉಂಟು. ಹಾಗಾದ್ರೆ ಕೊಟ್ಟಿದ್ದೀರಾ ಇದಕ್ಕಿಂತ ಮುಂಚೆ? ಪ್ರೊಸೀಜರ್ ಎಲ್ಲರಿಗೂ ಉಂಟು, ಇದಕ್ಕಿಂತ ಮುಂಚೆ ಕೊಟ್ಟಿದ್ದಾರೆ ಇಲ್ವಾ ಅಂತ ನಾನು ನೋಡ್ಬೇಕಷ್ಟೇ. ಈಗ ಪ್ರಸ್ತುತ ಯಾವ್ದಾದ್ರು ಕಟ್ಟಡ ಇದ್ರೆ ಹಾಗೆ ಇದ್ರೆ ಹೇಳಿ. ಯಾಕೆ ಹೇಳ್ತಾ ಇದ್ರೆ ಅಂದ್ರೆ, ನಾನು ಅಧ್ಯಕ್ಷರಾದ್ಮೇಲೆ ನನ್ನ ಅವಧಿಯಲ್ಲಿ ನಾನು ಕೊಡ್ಲಿಲ್ಲ, ಮತ್ತೆ ಈಗ ಎಲ್ಲಿಯಾದ್ರೂ ಬಿಲ್ಡಿಂಗ್ ಆಗ್ತಾ ಉಂಟಾ? ಬಿಲ್ಡಿಂಗ್ ಆಗ್ತಾ ಉಂಟು, ಅಲ್ಲಿ ಇಲ್ಲಿ ನಮ್ಮ ನಡುವಾದ ಗುಂಡಬಳಿಯಲ್ಲಿ ಆಗ್ತಾ ಉಂಟು, ಎಲ್ಲ ಆಗ್ತಾ ಉಂಟು, ಬಿಲ್ಡಿಂಗ್ ಆಗ್ತಾ ಉಂಟು. ಅದಲ್ಲ, ನನಗೆ ನಾವು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಯೂನಿವರ್ಸಿಟಿಯವರು ಈ ತರ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಎಲ್ಲ ಆಗ್ತಾ ಉಂಟು. ಈ ಒಂದು ಕೊಳಚೆ ನೀರಿನ ಒಂದು ಇದನ್ನು ಇಷ್ಟದ ಒಳಗೆ ಅವ್ರಿಗೆ ಸರಿ ಮಾಡ್ಲಿಕ್ಕೆ ಆಗದಿದ್ರೆ ನೀವು ಅವರಿಗೆ ಇನ್ನು ಮುಂದೆ ಅವ್ರಿಗೆ ಲೈಸೆನ್ಸ್ ಕೊಡಬಾರ್ದು ಮನೆ ಕಟ್ಟಲಿಕ್ಕೆ. ಅವ್ರಿಗೆ ಇಲ್ಲ, ಲೈಸೆನ್ಸ್ ಏನು ಕೊಡ್ಲಿಲ್ಲ. ನಾವು ಯಾವುದೇ ವ್ಯವಸ್ಥೆಗೆ ಅವರು ಸ್ಪಂದಿಸಿಲ್ಲ. ಇದು ಒಂದು ಗ್ರಾಮ ಸಭೆ ಅಲ್ಲ ಮೇಡಮ್, ಎಷ್ಟೋ ಗ್ರಾಮ ಸಭೆಗಳಲ್ಲಿ ನಾವು ಈ ಒಂದು ಪ್ರಸ್ತಾವವನ್ನು ಆಗ್ತಾ ಇದ್ದೇವೆ, ಸರಿ ಮಾಡ್ತೇವೆ ಹೇಳುವುದು ಹೊರತು ಹೋದ ಗ್ರಾಮ ಸಭೆಯಲ್ಲೂ ಕೂಡ ನಾವು ಮಾತನಾಡಿದ್ದೇವೆ. ಅವರಿಗೆ ಲೈಸೆನ್ಸ್ ಕೊಡೋದನ್ನು ರದ್ದು ಮಾಡಿ ಅದನ್ನು ಸರಿ ಮಾಡ್ಲಿ ಮೊದಲು. ನಾವು ಲೈಸೆನ್ಸ್ ಕೊಡ್ಲೇ ಇಲ್ಲ, ಯಾವುದಕ್ಕೂ ಲೈಸೆನ್ಸ್ ಕೊಡ್ಲಿಲ್ಲ, ಯಾವ ವ್ಯವಸ್ಥೆ ಮಾಡಲಿಲ್ಲ. ಮೇಡಮ್, ಲೂಡರ್ ಅಧಿಕಾರಿ ಅವರೇ ಅವರಿಗೆ ಬಿಲ್ಡಿಂಗ್ ಆಗುವಾಗ ಲೈಸೆನ್ಸ್ ಕೊಡೋ ಪ್ರೊಸೀಜರ್ ಇದೆಯಾ? ನಿಗಮ ಪಂಚಾಯತಿಂದ ಅವ್ರು ಬೇಡವಾ? ಪಂಚಾಯತಿಂದ ಬೇಡವಾ? ನಿಗಮ ಮತ್ತು ಮೂಡ ಸಾಕ? ಆ ಪ್ರೊಸೀಜರ್ ಇದೆಯಾ? ಹಾಗಾದ್ರೆ ನಮ್ಗೂ ಪಂಚಾಯತಿಗೂ ಯೂನಿವರ್ಸಿಟಿಗೂ ಸಂಬಂಧ ಇಲ್ಲ ಬಿಲ್ ಕಟ್ಟುವುದಕ್ಕೆ. ಅಲ್ಲ, ಕ್ಲಿಯರ್ ಕೊಡಿ.
ಯೂನಿವರ್ಸಿಟಿಗೆ ಸಹ ನಮ್ಗೆ ಎಲ್ಲ ಟ್ಯಾಕ್ಸ್ ಎಲ್ಲ ಇದು ಮಾಡ್ಬೇಕು. ನಾನು ಹಾಗೆಲ್ಲ ಕೇಳೋದು ಅಲ್ಲ ಅಧ್ಯಕ್ಷರೇ ನಮ್ಗೆ ಇದು ಸರ್ಕಾರಿ, ಅದು ಕೂಡ ಸರ್ಕಾರಿ. ಪಂಚಾಯತಿಗೆ ಯಾವ್ದು ಪರ್ಮಿಷನ್ ಇಷ್ಟು ತನಕ ಬರಲಿಲ್ಲ. ಯಾವುದು? ಈಗ ಯಾವ ಬಿಲ್ಡಿಂಗ್ ಇದು ಹೇಳಿದೆ ನೀವು? ನಾನು ಯಾವ ಬಿಲ್ಡಿಂಗ್ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇಲ್ಲ, ಪ್ರೊಸೀಜರ್ ಉಂಟಾ ಇಲ್ವಾ ಪಂಚಾಯತಿ ಪ್ರೊಸೀಜರ್ ಎಲ್ಲ ಉಂಟು. ಉಂಟಾ? ಯಾಕೆ ನೀವು ಅವರ ಹತ್ರ ಕೊಡ್ಲಿಲ್ಲ, ನಿಲ್ಲಿಸಲಿಲ್ಲ? ಅಲ್ಲಿ ಈಗ ಬಿಲ್ಡಿಂಗ್ ಎಲ್ಲಿ ಆಗ್ತಾ ಉಂಟು ನಮ್ಗೆ ಕೂಡ ಉಂಟಲ್ಲ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಮದನ್ ಅಂತ. ನಾನೀಗ 2 ತಿಂಗಳಾಯ್ತು PHC ನಾಟ್ಯಕಲಿಗೆ ಬಂದು. ಸೊ ಈಗ ಎಲ್ಲರೂ ನೀವು ನಿಮ್ಮ ಕಷ್ಟಗಳನ್ನು ಮಾತಾಡ್ತಿದ್ದೀರಿ. ನಾ ಒಂದು 2-3 ವಿಷಯ ಅಷ್ಟೇ ಮಾತಾಡ್ಬಿಟ್ಟು ಹೋಗ್ತೇನೆ. TB, ಫಸ್ಟ್ TB ನಮ್ಮದಲ್ಲಿ ಈಗ 8 ಪೇಷಂಟ್ ಆಕ್ಟಿವ್ TB ಪೇಷಂಟ್ಸ್ ಇದ್ದಾರೆ. ಸೊ ನಮ್ಮ ಪಂಚಾಯತನ್ನು TB ಫ್ರೀ ಪಂಚಾಯತ್ ಆಗ್ಬೇಕಾದ್ರೆ ಒಂದು 4-5 ವಿಷಯಗಳಿದೆ. ಅದರಲ್ಲಿ 4 ವಿಷಯಗಳು ನಾವು ಮಾಡೋದು. ಉಳಿದ ಒಂದು ವಿಷಯ ಯಾರಾದ್ರು ಇಂಟ್ರೆಸ್ಟೆಡ್ ಇದ್ರೆ, ಏನಂದ್ರೆ 8 ಪೇಷಂಟ್ಸ್ ಇದ್ದಾರೆ ಈಗ ಆಕ್ಟಿವ್ TB ಟ್ಯಾಬ್ಲೆಟ್ಸ್ ತಗೊಳ್ತಿರೋರು, ಅವರಿಗೆ TB ಫುಡ್ ಕಿಟ್ ಡೊನೇಟ್ ಮಾಡಕ್ಕೆ ಯಾರಿಗಾದ್ರು ಇಷ್ಟ ಇದ್ರೆ ನಮ್ಮನ್ನು ಬಂದು ಸಂಪರ್ಕಿಸಿ, ನಾವು ಅವರಿಗೆ ಅದನ್ನು ಮಾಹಿತಿ ನೀಡಿ ಅವರಿಗೆ TB ಫುಡ್ ಕಿಟ್ ಅನ್ನು ಅರೇಂಜ್ ಮಾಡಿ ಕೊಡ್ಬೋದು ನಮ್ಮ PHCಯಲ್ಲಿ. ಸೊ ಅದು ಒಂದು ವಿಷಯ. ಇನ್ನೊಂದು, ಮನೆಯಲ್ಲಿ ಯಾರಿಗೆ TB ಬಂದಿದೆಯಲ್ಲ, ಪಕ್ಕದ ಮನೆಯಲ್ಲಿ ಯಾರಿಗಾದ್ರೂ TB ಬಂದಿದೆಯಾದ್ರೆ ಅವರವರ ಪಕ್ಕದ ಮನೆಯವರು ಸಿಮಿಲರ್ ಕಂಪ್ಲೇಂಟ್ಸ್ ಇದ್ರೆ ಅವರಿಗೆ ಕೆಮ್ಮು, ತೂಕ ಕಮ್ಮಿ ಆಗೋದು, ಮತ್ತೆ ತುಂಬಾ ಸುಸ್ತಾಗ್ತಿದೆ, ಇದೆಲ್ಲ ಇದ್ರೆ ಬಂದು ನಿಮ್ಮ ಪರೀಕ್ಷೆ ಮಾಡಿಸ್ಬೇಕು ನಮ್ಮ ಹತ್ರ. ನೀವು ಬರಕ್ಕಾಗಲ್ಲಾದ್ರೆ ನಿಮ್ಮ ಏರಿಯಾದ ಆಶಾನವರ ಹತ್ರ ಆ ಮಾಹಿತಿ ನೀಡಿದ್ರೆ ನಿಮಗೆ ಬಂದು ಕಫದ್ದು ಟ್ಯೂಬ್ ತಗೊಂಡು ಬಂದು ಕೊಡ್ತಾರೆ. ಅದನ್ನು ಟೆಸ್ಟ್ ಮಾಡಿ ಪಾಸಿಟಿವ್ ಬಂದ್ರೆ ನಿಮಗೆ ಆ ಮಾಹಿತಿಯನ್ನು ಕೊಡ್ತೇವೆ, ಏನು ಟ್ಯಾಬ್ಲೆಟ್ ತಗೋಬೇಕಾ ಬೇಡವಾ ಅಂತ. ಸೊ ಅದು TB ವಿಷಯ. ಮತ್ತೆ ಲೆಪ್ಟೋಸ್ಪೈರೋಸಿಸ್, ಇದು ಇಲಿ ಜ್ವರ. ನಿಮ್ಮ ಏರಿಯಾ ಕೊಣಾಜಲ್ಲಿ ಒಂದು ಕೇಸ್ ಮೊನ್ನೆ ಬಂದಿತ್ತು, ಅವ್ರದ್ದು ಡೆತ್ ಬೇರೆ ರೀಸನಿಗೆ ಆಗಿತ್ತು, ಬಟ್ ಅವರಿಗೆ ಇಲಿ ಜ್ವರನೂ ಕಂಡು ಬಂದಿತ್ತು. ಸೊ ಅವರಿಗೆ ನಾವು ವಿಸಿಟ್ ಮಾಡಿ ಹೇಳಿದ್ದೇವೆ ಬೇಸಿಕ್ ಹೇಗೆ ಸ್ಯಾನಿಟೇಷನ್ಸ್ ಏನೆಲ್ಲ ಮಾಡ್ಬೇಕಂತ. ಬಟ್ ಅದು ಒಂದು ವಿಷಯಕ್ಕೆ ಮಾತ್ರ ಅಲ್ಲ, ಡೆಂಗು, ಮಲೇರಿಯಾ ಎಲ್ಲದಕ್ಕೂ ಸಂಬಂಧಪಟ್ಟ ವಿಷಯ. ನೀರು ನಿಂತ್ಕೊಳ್ಳೋದು, ಮತ್ತೆ ಯಾವ್ದಾವ್ದು ಒಂದು ಕಂಟ್ಯಾಮಿನೇಷನ್ ಆದ ನೀರು ಅದನ್ನು ನಿಲ್ಲಕ್ ಬಿಡಬಾರ್ದು. ಈಗ ನೀವೆಲ್ಲ ಡಿಸ್ಕಸ್ ಮಾಡ್ತಿರೋದು ಅದೇ ಮೇನ್. ಡ್ರೈನೇಜ್ ನೀರು ಬಂದು ನಿಂತಿದೆ, ಅದರಿಂದ ಸೊಳ್ಳೆ ಬರ್ತಿದೆ, ಅದರಿಂದ ಮತ್ತೆ ಡೆಂಗು ಮಲೇರಿಯಾ ತರ ಕಾಯಿಲೆಗಳು ಬರ್ತಿದೆ. ಸೊ ನಿಮ್ಮ ಮನೆಯಲ್ಲಿ ಆ ಥರ ನೀರು ನಿಂತ್ಕೊಂಡಿದ್ರೆ ಅದನ್ನು ಸಹ ಹೇಗೆ ಕ್ಲೀನ್ ಮಾಡೋದು, ಮತ್ತೆ ನೀರನ್ನು ಬಾಯ್ಲ್ ಮಾಡಿ ಕುಡಿಬೇಕು. ಮತ್ತೆ ಸಿಂಪ್ಟಮ್ಸ್, ಡೆಂಗು ಮಲೇರಿಯಾದ ಸಿಂಪ್ಟಮ್ಸ್ ಬಂದ್ರೆ ನಮ್ಮ ಹತ್ರ ಬಂದು ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋದು, ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ, ನಮ್ಮ ಆಶಾನವರು ಮಾಡ್ತಿದ್ದಾರೆ. ಬಟ್ ಇನ್ನೊಂದು ವಿಷಯ, ನೀವು ಹೇಳುವಾಗೆ ನೀರೆಲ್ಲದು ಕೊಳಚೆ ನೀರು ನಿಂತಿದ್ರೆ ಅವರಿಗೆ ಸಹ ಇನ್ಫಾರ್ಮ್ ಮಾಡ್ಬೋದು, ಅವರು ಸಹ ಬಂದು ಚೆಕ್ ಮಾಡ್ತಾರೆ ಲಾರ್ವಾ ಇದೆಯಾ ಅಂತ. ಅಲ್ಲಿ ಲಾರ್ವಾ ಇದ್ರೆ ಅಲ್ಲಿ ಲಾರ್ವಿಸೈಡ್ ಅಲ್ಲಿ ಏಜೆಂಟ್ಸ್ ಅನ್ನು ಸ್ಪ್ರೇ ಮಾಡ್ತಾರೆ. ಮತ್ತೆ ನೀರನ್ನು ಟೆಸ್ಟ್ ಮಾಡಿಸ್ಬೇಕು. ಈಗಕ್ಕೆ ಅದು ಗೌರ್ಮೆಂಟ್ ಎಲ್ಲಿರುವ ವೆಲ್ ಮತ್ತೆ ಸ್ಕೂಲ್ ಇದು ಅಂಗನವಾಡಿದು ಎಲ್ಲ ನೀರನ್ನು ಟೆಸ್ಟ್ ಮಾಡ್ತಿದ್ದೇವೆ, ಫಿಟ್ ಇದೆಯಾ ಇಲ್ವಾ ಅಂತ ಕುಡಿಯಕ್ಕೆ. ಅದರ ಜೊತೆ 1-2-3 ವಿಷಯ. ಈ ಏರಿಯಾದಲ್ಲಿ ಕೊಣಜಲ್ಲಿ ಇದೆ ಅಂತ ಗೊತ್ತಿಲ್ಲ, ಬಟ್ ಸ್ಕೂಲಿನ ಹತ್ತಿರ 100 ಮೀಟರ್ದೊಳಗೆ ಯಾವುದು ಸಹ ತಂಬಾಕು ಹಾಗೂ ಟೊಬ್ಯಾಕೊ ಸೇಲ್ ಮಾಡಕ್ಕಿಲ್ಲ. ಎಲ್ಲಾದ್ರು ಕಂಡು ಬಂದ್ರೆ ಆ ಥರ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಾವು ಫೈನ್ ಹಾಕ್ತೇವೆ. ಅದೇ ಥರ ನಾನು ನೋಡೋದು, ಈಗ ನಾನು ಬಂದು 2 ತಿಂಗಳಲ್ಲಿ ಡೈಲಿ ಒಂದು 4-5 ನಾಯಿ ಕಚ್ಚಿದ ಕೇಸಸ್ ಬರ್ತದೆ. ಡಾಗ್ ಬೈಟ್ ಪ್ರಾಬ್ಲಮ್ ದೊಡ್ಡ ಇಶ್ಯೂ ಆಗಿದೆ. ಅದರಿಂದ ಲಾಸ್ಟ್ 3 ತಿಂಗಳ ಹಿಂದೆ ಮಂಗಳೂರಲ್ಲಿ 2 ಡೆತ್ ಆಗಿದೆ. ಸೊ ಅದನ್ನು ನಾವು ಸೀರಿಯಸ್ ಆಗಿ ತಗೊಂಡು ಎಲ್ಲರಿಗೆ ಪ್ರಿಕಾಷನ್ ತಗೊಂಡು ಇಂಜೆಕ್ಷನ್ ಕೊಡ್ತಿದ್ದೇವೆ. ಬಟ್ ನನ್ನ ಇನ್ಫಾರ್ಮೇಶನ್ಗೆ ಬಂದದ್ದು KSRP ಕೊಣಾಜೆ ಪೊಲೀಸ್ ಅವ್ರದ್ದು ಕ್ವಾರ್ಟರ್ಸ್ ಹತ್ರ ನಾಯಿಗಳದ್ದು ಅನ್ಕಂಟ್ರೋಲ್ಡ್ ಇದೆ ಅಂತ ನನಗೆ ಹೇಳಿದ್ದಾರೆ. ಸೊ ಪಂಚಾಯತಿಗೆ ಒಂದು ರಿಕ್ವೆಸ್ಟ್, ಅದು ಕಂಟ್ರೋಲ್ ಮಾಡ್ಬೋದಾ ಅಂತ ಟ್ರೈ ಮಾಡಿದ್ರೆ ಬೆಸ್ಟ್. ತುಂಬಾ ನಾಯಿ ಉಂಟಲ್ಲಿ, ರೆಗ್ಯುಲರ್ ನಮಗೆ ಬರ್ತದೆ ನಾಯಿ ಕಚ್ಚಿದ ಕೇಸಸ್. ಸೊ ಅದೊಂದು. ಮತ್ತೆ ಇನ್ನೂ ಒಂದು ಟೆಲಿಮಾನಸ್ ಅಂತ. ಸೊ ಮಾನಸಿಕ ಸಮಸ್ಯೆ ಇರೋದು, ಈಗ ತುಂಬಾ ಜನ ಮಾನಸಿಕ ಸಮಸ್ಯೆ ಇರೋದನ್ನು ಓಪನ್ ಆಗಿ ಮಾತಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ, ಯಾರ ಹತ್ರನೂ ಹೇಳಕ್ಕಾಗಲ್ಲ. ಸೊ ಈಗ ಲಾಸ್ಟ್ 1 year ಆಗಿತ್ತು ಈಗ ಸರ್ವಿಸ್ ಲಾಂಚ್ ಆಗಿ. ಫೋನ್ ನಂಬರ್, ಇಟ್ಸ್ ಟೋಲ್ ಫ್ರೀ ಫೋನ್ ನಂಬರ್
14416 ಅಂತ ಟೆಲಿಮಾನಸ್ ಅಂತ. ಯಾರಿಗಾದ್ರೂ ಮಾನಸಿಕ ಸಮಸ್ಯೆ ಏನಾದ್ರು ವಿಷಯ ಇದ್ರೆ ಯಾರ ಹತ್ರನು ಮಾತಾಡಕ್ ಆಗ್ತಿಲ್ಲ ಆ ವಿಷಯನು, ಬಟ್ ನಿಮಗೆ ಕನ್ಸಲ್ಟೇಷನ್ ಬೇಕು, ನೀವು ಹೋಗಿ ಸಹ ಮಾತಾಡಕ್ಕೆ ನಿಮಗೆ ಒಂಥರ ಏನು ಹೆದರಿಕೆನ ಇಲ್ಲ ಇನ್ಕನ್ವೀನಿಯನ್ಸ್ ಆಗ್ತಿದೆಯಾದ್ರೆ ಆ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಅವ್ರ ಹತ್ರ ಹೇಳಿದ್ರೆ ಅವರು ಸೈಕ್ಯಾಟ್ರಿಸ್ಟ್ಗೆ ಡೈರೆಕ್ಟ್ ಆಗಿ ನಿಮ್ಮ ಕನ್ಸಲ್ಟೇಷನ್ ಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡಿ ಅವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಕೊಡ್ತಾರೆ ನಿಮಗೆ. ಮತ್ತೆ ಡ್ರಗ್ಸ್ ಸಹ ಬೇಕಾಗಿದ್ರೆ ಫ್ರೀಯಾಗಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನು ವೆನ್ಲಾಕ್ ಅಲ್ಲಿ ನೀವು ತಗೋಬಹುದು. ಆನ್ಲೈನ್ ಅಲ್ಲಿ ಎಲ್ಲ ಕನ್ಸಲ್ಟೇಷನ್ ಆಗ್ತದೆ. 14416 ಟೆಲಿಮಾನಸ್ ಅಂತ. ಓಕೆ, 14416. ಹಾ, ಈ ಪರಿಸರದಲ್ಲಿ ಅದೇ ಕಾರಣ, ಡೆಂಗ್ಯೂ ಬರಕ್ಕೆ, ಆಮೇಲೆ ಯಾವುದು ಇಳಿ ಜ್ವರ, ಅದೇ ಕಾರಣ. ಅದನ್ನು ಫಸ್ಟ್ ಈಗ ಕರೆಕ್ಟ್ ಮಾಡಿದ್ರೆ ಎಲ್ಲ ರೋಗ ಕಮ್ಮಿ ಆಗುತ್ತೆ. ಆ ಥರ ಇದೆ. ಒಂದು ಸಲ ನಾನು ಎಲ್ಲ ತೋರಿಸ್ತೇನೆ, DC ಅವರಿಗೆ ಕೊಟ್ಟಿದ್ದೇನೆ, ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದೇನೆ, ಎಲ್ಲ ನ್ಯೂಸಲ್ಲಿ ಎಲ್ಲ ಬಂದಿತ್ತು. ಎಲ್ಲ ಅದೇ ವಿಷಯ. ಅದನ್ನು ಫಸ್ಟ್ ನಿಲ್ಲಿಸಬೇಕು. ಮನೆಯಲ್ಲಿ ಪಾಪ ಹೋಗಿ ನೀವು ಅವರಿಗೆ ಜೋರು ಮಾಡಿ ಅದನ್ನು ಕೆಳಗೆ ಹಾಕಿದ್ರೆ ಆಗಲ್ಲ. ಅವರದ್ದು ನೋಡಿ, ಅಲ್ಲಿ ಬಾವಿ ಆಗಿದೆ, ಹುಳ ಉಂಟು, ದನ ಸತ್ತು ಹೋಗಿದೆ, ನಾಯಿ ಸತ್ತು ಬೀಳ್ತಾ ಇದ್ರು. ಯಾರು ಹೊಣೆ ಇದಕ್ಕೆ? ಒಂದು ಕಾಂಪೌಂಡ್ ಇಲ್ಲ, ಯಾರು ಹೊಣೆ? ಇದು ನಾವೇನಾಗಿದೆ, ಗ್ರಾಮ ಪಂಚಾಯತ್ ಅವರು ಎಲ್ಲ ಸೇರಿ ಮಾಡಬೇಕು, ಒಬ್ರು ಇಬ್ಬರಲ್ಲ. ಏನ್ ಮಾಡ್ತಾರೆ ನನಗಂತೂ ಅರ್ಥ ಆಗಲ್ಲ. ನಾವು ಬಂದು ಇಲ್ಲಿ ಬೊಬ್ಬೆ ಆಗ್ತಿದ್ದೇವೆ ಎಲ್ಲರೂ. ಅದ್ರ ಅಧ್ಯಕ್ಷರು ಹಿಂದೆ ಇದ್ದಾರೆ. ಈಗ ನಾನು ಅವರಿಗೆ ಫೋನ್ ಮಾಡ್ತಾ ಇರ್ತೇನೆ, ಫೋನ್ ಮಾಡಿ ಅಂತ ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ. ಸ್ಪಂದನೆ ಮಾಡಿ ಈಗ ಇಲ್ಲಿವರೆಗೆ ತಲುಪಿದೆ. ಆದಷ್ಟು ಬೇಗ ಇದನ್ನು ಈಗ ಮಾಡಬೇಕು. ಇನ್ನೂ ನೀವು ನೋಟಿಸ್ ಬಿಡ್ಬೇಕು, ಆರೋಗ್ಯ ಇಲಾಖೆ ನೀವು ಬಿಡ್ಬೇಕು. ಯಾಕಂದ್ರೆ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ. ಅದೇ ಹೇಳಕ್ ಬಂದೆ. ಇನ್ನೊಂದು ಏನಂದ್ರೆ, ಈಗ ಕೊಳಚೆ ನೀರು ಇಲ್ಲ ನೀರ್ ನಿಂತ್ಕೊಂಡಿದ್ಯಾದ್ರೆ ಅವರ ಇನ್ಸ್ಟಿಟ್ಯೂಟ್ ಹತ್ರ ಯಾವ್ದಾಗೆ ಇರ್ಲಿ, ಹೋಟೆಲ್ ಆಗ್ಲಿ ಏನಾಗಿದೆ, ನಮಗೆ ಇನ್ಫಾರ್ಮೇಶನ್ ಬಂದು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ನಾವು ಅಲ್ಲಿ ವಿಸಿಟ್ ಮಾಡ್ತೇವೆ. ನಾವು ಅವರಿಗೆ ಫಸ್ಟ್ ನಾವು ರಿಟರ್ನ್ ಕಂಪ್ಲೇಂಟ್ ಪಂಚಾಯತಿಗೆ ಬರುತ್ತೆ. ಮತ್ತೆ ಅವರಿಗೆ ಅದರಲ್ಲಿ ಒಂದು ರೀಸನಬಲ್ ಟೈಮ್ ಒಳಗೆ ಏನಾದ್ರು ಅವರು ಅದಕ್ಕೆ ಸೊಲ್ಯೂಷನ್ ನೋಡ್ಬೇಕು. ಆಗಿಲ್ಲದ್ರೆ ನಾವು ಅವರಿಗೆ ನೋಟಿಸ್ ಕೊಡ್ತೇವೆ. ಮತ್ತೆ ಅದರ ಮೇಲೆ ಫೈನ್ ಹಾಕಕ್ಕೂ ನಮಗೆ ಈಗ ಹೊಸತಾಗಿ ಆರ್ಡರ್ ಬಂದಿದೆ. ಡೈರೆಕ್ಟ್ ಆಗಿ ನಾವೇ ಫೈನ್ ಹಾಕ್ಬೋದು, ಇಲ್ಲ ಪಂಚಾಯತ್ ಅವರು ಸಹ ಫೈನ್ ಹಾಕ್ಬೋದು ಅಂತ. ಸೊ ಆ ವಿಷಯ ಸಹ ನಾನು ಇಲ್ಲ, ನಾವು ವಿಸಿಟ್ ಮಾಡ್ತಿದ್ದೇವೆ. ಈಗ ಎಲ್ಲೆಲ್ಲ ಇನ್ಫಾರ್ಮೇಶನ್ ಬರ್ತಿದ್ಯಾ, ನೀರು ಕೊಳಚೆ ನೀರು ನಿಂತಿದ್ಯಾ ಅಂತ ನಾನು ವಿಸಿಟ್ ಮಾಡ್ತಿದ್ದೇನೆ. ಅದರದ್ದು ಇನ್ಫಾರ್ಮೇಶನ್ಸ್ ಲೆಟರ್ಸ್ ನಾವು ಪಂಚಾಯತಿಗೆ ಕಳಿಸ್ತೀವಿ. ಆಯ್ತು ಸರಿ. ಈಗ ಹಸೆಗೋಳಲ್ಲಿ ಈಗ ಕೇಸರ್ ಹೇಳಿದ್ರು ಡಾಕ್ಟ್ರೆ, ಹೇಳಿ. ಹಸೆಗೋಳಿ ಕೇಸರ್ ಈಗ ನಾಯಿದ್ದು ಹೇಳಿದ್ರೆ ನೀವು ರ್ಯಾಬಿಸ್ ಇದೆಲ್ಲ, ಅಲ್ಲಿ ಎಷ್ಟು ಜನ ಇದೆ ಸೈಟ್ ಅಲ್ಲಿ? ಅದೇ ಸರಿ ಅರ್ಧವಾಸಿ ಈಗ ನಾಯಿ ಉಂಟು ಸೈಟ್ ಅಲ್ಲಿ. ಹಸೆಗೋಳಿ ಪರಿಸರ ಗ್ರೌಂಡು, ಹಸೆಗೋಳಿ ಗ್ರೌಂಡು ಮತ್ತೆ ಕೇಸರ್ ಬಿದ್ದು ಚಿಕ್ಕ ಶಾಲಾ ಮಕ್ಕಳೆಲ್ಲ ಹೋಗ್ತಾರೆ ಅಲ್ಲಿ. ಒಮ್ಮೆ ಮೇಲೆ ಬಿದ್ದರೆ ಎಲ್ಲ ನಾಯಿ ಒಮ್ಮೆ ಮೇಲೆ ಬೀಳ್ತದೆ. ಅದನ್ನು ಯಾರು ಕೂಡ ಗಮನಿಸುವುದಿಲ್ಲ. ಎಷ್ಟು ಹೇಳಿದ್ರೆ ಅರ್ಥ ಆಗುದಿಲ್ಲ ಯಾರಿಗೂ ಕೂಡ. ಅದಕ್ಕೆ ಏನು ಹೇಳುದು, ಅಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಹಸೆಗೋಳಿಯಲ್ಲಿ ಏನಾದ್ರು ಒಂದು ಉಪಕೇಂದ್ರ ಮಾಡುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬಹುದು. ಉಪಕೇಂದ್ರ ಅಂತ ಅದಕ್ಕೆ ಎಂತ ಪ್ರೊಸೀಜರ್ ಮಾಡ್ಲಿಕ್ಕೆ ಉಂಟು ಹಸೆಗೋಳಿ ಸೈಟ್ ಅಲ್ಲಿ ಒಂದು. ಯಾಕಂದ್ರೆ ಎಲ್ಲ ಇದಕ್ಕೆ ಅದೊಂದು ಕೇಂದ್ರ ಆಗಿದೆ ಹಸೆಗೋಳಿ. ಅಲ್ಲಿ ಒಂದು ಉಪಕೇಂದ್ರ ಮಾಡಿದ್ರೆ ಎಲ್ಲ ಕಡೆಯಿಂದ ರಪ್ಪ ಅಲ್ಲಿಗೆ ಬರ್ತಾರೆ. ಎಲ್ಲ ನಾಟಕ ಎಲ್ಲ ಒಂದು ಮೂಲೆ ಆಗ್ತದೆ ನಮಗೆಲ್ಲ ಇಲ್ಲಿ ಹೆಚ್ಚಿನ ಭಾಗದವರಿಗೆ. ಹಸೆಗೋಳಿ ಅಂದ್ರೆ ಒಂದು ಜಂಕ್ಷನ್ ಆಗ್ತದೆ. ಅದಕ್ಕೆ ಹೇಳಿದೆ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಬಹುದಾ ನಿಮಗೆ? ಈಗ ನೀವು ಹೊಸದಾಗಿ ಬಂದಿದ್ದೀರಿ, ನಿಮ್ಮ ಒಂದು ಮುತುವರ್ಜಿಯಿಂದ ಅದಾದ್ರೆ ಒಳ್ಳೇದು ಅಂತ ನಾನು ಈಗ ಡಿಸ್ಕಸ್ ಮಾಡ್ತೇನೆ. ಆದ್ರೆ ಪಂಚಾಯತ್ ಅವರಿಂದ ರಿಕ್ವೆಸ್ಟ್ ಬರ್ಬೇಕು ಅದಕ್ಕೆ ಸಬ್ ಸೆಂಟರ್ ಮಾಡಕ್ಕೆ. ಪಾಪ್ಯುಲೇಷನ್ ಬೇಸ್ಡ್ ಮಾಡ್ತಾರೆ ಅವರು. ಆಲ್ರೆಡಿ ಇರುವ ಪಾಪ್ಯುಲೇಷನ್ಗೆ ಡಿವೈಡ್ ಮಾಡಿದ್ದಾರೆ. ಈಗ ಕೊಣಾಜೆ 12,000 ಪಾಪ್ಯುಲೇಷನ್ ನಮ್ಮ ಪ್ರಕಾರ ಡಿವೈಡ್ ಆಗಿ ಹೌದು ಈಗ 20,000 ಆಗಿದೆ. ಓಕೆ, ನನಗೆ ಕೊಟ್ಟಿದ್ದು ಅಷ್ಟೇ ಅಂತ ಹೇಳಿದ್ರು. ಓಕೆ, ಈಗ 20,000 ಆಗಿದೆ. ನನಗೆ ಅರ್ಥ ಆಗ್ತಿದೆ. ಅದಕ್ಕೆ ಇನ್ನೊಂದು ಸಬ್ ಸೆಂಟರ್ ಬೇಕಿದೆ ಮೋಸ್ಟ್ಲಿ. ನಮ್ಮದು ಈಗಿರೋ ಸಬ್ ಸೆಂಟರ್ ಸಹ ನಿಮಗೆ ದೂರ ಆಗ್ತದೆ ಅನ್ಸ್ತಿದೆ. ಅದು ನಾವು ಡಿಸ್ಕಸ್ ಮಾಡ್ತೇವೆ ನಾವು ಅದರದ ಬಗ್ಗೆ. ಮೋಸ್ಟ್ಲಿ ಇಲ್ಲಿಂದ ರಿಕ್ವೆಸ್ಟ್ ಲೆಟರ್ ಹೋಗ್ಬೇಕು DHO ಆಫೀಸಿಗೆ. ಇಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಅದಕ್ಕೆ ಇನ್ನೊಂದು ಸಬ್ ಸೆಂಟರ್ ಬೇಕಿದೆ ಅಂತ. ಅದನ್ನು ಇಲ್ಲಿ ಬರ್ದು ಅವರಿಗೆ ಇನ್ಫಾರ್ಮೇಶನ್ ನೀಡಿದ್ರೆ ಮಾತ್ರ. ಬರೀ ನಿರ್ಣಯ ಮಾಡಿ ಮಾತ್ರ ಅದು ಕೆಲಸ ಆಗಬೇಕು. ನೋಡಿ ಅದೊಂದು ಮನೆ ಹತ್ರ ಮುಂಚೆ ಒಂದು ಕೋಳಿ ಫ್ಯಾಕ್ಟ್ರಿ ಆಗಿತ್ತು.
ಇದು ಫುಡ್ ಮಾಡುವಂತ ಇದು ಮಾಡಿದ್ದಾರೆ. ಅದು ಫುಡ್ ಯಾವ ರೀತಿ ಮಾಡ್ತಾರೆ ಅಂತ ಇದು ಇವರ ಗಮನಕ್ಕೆ ಗೊತ್ತುಂಟು, ಎಲ್ಲರಿಗೆ ಬರೋದವರಿಗೆಲ್ಲ ಗೊತ್ತುಂಟು. ಅದು ಎಂತ ವಾಸನೆ ಅಂತಂದ್ರೆ ನಾವು ವಾಂತಿ ಮಾಡಿ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾವು ಸ್ಟೇಷನ್ಗೆ ಹೋಗಿ ಲಾಸ್ಟಿಗೆ ಅದು ಬಂದ್ ಮಾಡಿ ಈಗ ಪುನಃ ಅದು ಆ ಜಾಗ ಎಲ್ಲ ಕ್ಲೀನ್ ಮಾಡ್ತಾರೆ, ಪುನಃ ಬೇರೆಯವರು ಅವ್ರ ಮುಖಾಂತರ ಬೇರೆಯವರು ಓಪನ್ ಮಾಡ್ತಾರೆ ಅಂತ ಉಂಟು, ನನ್ನ ಗಮನಕ್ಕೆ ಬಂದಿದೆ. ಅಲ್ಲಿ ಬರೋದವರು ಅದಕ್ಕೆ ಅಧ್ಯಕ್ಷರ ಹತ್ರ ಹೇಳಬೇಕು, ನೀವಾಗಿ ಪರ್ಮಿಷನ್ ಕೊಡಬಾರ್ದು. ನೀವು ಬಿಟ್ಟು ಹೋಗುವಾಗ ಗ್ರಾಮ ಇದಾದ ಮೇಲೆ ಬಿಟ್ಟು ಹೋಗುವಾಗ ಅಲ್ಲಿ ಬರ್ದಿರ್ಬೇಕು ಆ ಫ್ಯಾಕ್ಟ್ರಿಗೆ ಅಲ್ಲಿ ಪರ್ಮಿಷನ್ ಕೊಡಬಾರ್ದು. ಅದರಿಂದ ನಾಯಿ ಕೋಳಿ ಇದೆಲ್ಲ ಸತ್ತದ ತಂದು ಹಾಕ್ತಾರೆ, ಬೇಯಿಸ್ತಾರೆ. ಆ ನೀರು ನಮ್ಮ ಮನೆ ಹತ್ರ ಕೊಳಚೆ ನೀರು ಹೋಗಿತ್ತು, ನಾನು ಆ ನೀರು ಪಂಚಾಯತಿಗೆ ತಂದು ತೋರಿಸಿದ್ದೇನೆ. ಅದಕ್ಕೆ ಬೇಕಾಗಿ ಡಾಕ್ಟರ್ ಇರುವಾಗಲೇ ನಾನು ಹೇಳುದು, ಅಂತ ಇದಕ್ಕೆ ಪರ್ಮಿಷನ್ ಇವರು ಬಿಟ್ಟು ಹೋಗುವಾಗಲೂ ಅದು ಅಲ್ಲಿ ಆ ಏರಿಯಾದಲ್ಲಿ ಅದು ಫ್ಯಾಕ್ಟ್ರಿ ಹಾಕಬಾರ್ದು. ಅದು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಮತ್ತೊಂದು ಇದರಲ್ಲಿ 101 ನಂಬರ್ ಉಂಟು, ಡೇವಿಡ್ ಮನೆ ಹತ್ತಿರದ 5,000 ರೂಪಾಯಿ ಕೊಟ್ಟಿದ್ದೀರಿ. ಆ ಮರ ಕಡ್ದು ಎಲ್ಲ ಉಂಟಲ್ಲ, ಅದು ನನ್ನ ತೋಟದಲ್ಲಿ ಉಂಟು. ಇದುವರೆಗೆ ಯಾರಾದ್ರೂ ತೆಗಿತಿದ್ದೀರಾ ಮೆಂಬರ್ನವರು? ಆ ತೋಟದಲ್ಲಿ ಉಂಟು. ಆ ತೋಟ ಮೊನ್ನೆ ಮಳೆ ಬರುವಾಗ ನಾನು ಬೀಳ್ತಿ ಕೊಟ್ಟದ್ದು ಮಳೆಗೆ. ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಪಂಚಾಯತಿಗೆ. ಅದಕ್ಕೆ ಅದು ಮುಂದೆ ಅದು ಹಾಕಿದ್ರೆ ಏನಾದ್ರು ಈಗ ಎಲ್ಲ ಸೈಡ್ ಎಫೆಕ್ಟ್ ಇದೆ ಆಗಿ ಅಂತೆಲ್ಲ ಕೆಲವು ಎಲ್ಲರಲ್ಲಿ ಕೇಳಿ ಬರ್ತಾ ಇದೆ. ಆ ಟವರ್ ಇಂದ ಏನಾದ್ರು ಪ್ರಾಬ್ಲಮ್ ಇದೆಯಾ, ನನಗೆ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತಾ ಇಲ್ಲೋ, ಅದಕ್ಕೆ ಎಲ್ಲ ಕೆಲವು ತರದ ಎಲ್ಲ ಕಂಪ್ಲೇಂಟ್ಸ್ ಹೇಳಿದ್ರು ನನಗೆ. ಅದನ್ನು ಪ್ರಾಪರ್ಟಿ ಹೇಳಿ ಹೇಳ್ತಾರೆ ಅದ್ರ ಬಗ್ಗೆ. ಅದು ಇದು ಸೆಲ್ ಟವರ್ಸ್ ಮೋಸ್ಟ್ಲಿ ವರ್ಕ್ ಆಗೋದು ರೇಡಿಯೋ ಫ್ರೀಕ್ವೆನ್ಸಿ, ರೇಡಿಯೋ ವೇವ್ ಎಲ್ಲ ಲೋ ಲೆವೆಲ್ ರೇಡಿಯೋ ವೇವ್. ಅದು ಯಾವುದು ನಮಗೆ ಎಫೆಕ್ಟ್ ಆಗಲ್ಲ, ಅದು ಯಾವುದು ರೇಡಿಯೇಷನ್ ಏನೋ ಬರಲ್ಲ, ಅದರಿಂದ ಏನು ಗರ್ಭಿಣಿಯವರಿಗೆ ಏನು ಸಮಸ್ಯೆ ಆಗಲ್ಲ. ನನ್ನ ಅಂಡರ್ಸ್ಟ್ಯಾಂಡ್ ಪ್ರಕಾರ, ನಾಲೆಜ್ ಪ್ರಕಾರ ಅದು ಏನು ತೊಂದರೆ ಆಗಲ್ಲ. ಅದನ್ನು ಸ್ಟಾಪ್ ಮಾಡಕ್ಕೆ ಏನು ರೀಸನ್ ಏನಿಲ್ಲ, ಬೇರೆ ಏನಾದ್ರು ಕನ್ಸ್ಟ್ರಕ್ಷನ್ ಅದು ಏನೋ ಇಷ್ಟ ಅಂದ್ರೆ ಗೊತ್ತಿಲ್ಲ. ಬಟ್ ರೇಡಿಯೋ ವೇವ್ಸ್ ಇಂದ ಏನು ಹೆಲ್ತ್ಗೆ ಏನೋ ಸಮಸ್ಯೆ ಇಲ್ಲ. ಲೆಟರ್ ಏನಾದ್ರು ಪಬ್ಲಿಕ್ಗೆ ಕೊಡ್ಬೋದಾ? ಈಗ ನಮ್ಮ ಊರಿನ ಕಡೆಯಿಂದ ಹೇಳಿದ್ದಾರೆ, ಅದಕ್ಕೆ ನೀವು ಏನು ಪ್ರಾಬ್ಲಮ್ ಇಲ್ಲ ಅಂತ ಮೀಟಿಂಗ್ ನಲ್ಲಿ ಲೆಟರ್ ಕೊಡ್ಬೋದಾ? ಕೊಡ್ಬೋದು, ಯಾಕಂದ್ರೆ ಅವ್ರು ಕೇಳ್ತಾರೆ ಅದಕ್ಕೆ ಕೊಡ್ತಾರೆ. ಆಯ್ತು, ಓಕೆ, ಥ್ಯಾಂಕ್ ಯು. ಶಾಖೆ ಕೊಣಾಜೆ ಶಾಖೆಯಲ್ಲಿ ಮೆಸ್ಕಾಂ ಇಲಾಖೆ ಈಗಾಗಲೇ ವಿಶ್ವಕರ್ಮ ಪರಿವರ್ತಕ್ಕೆ ಹೆಚ್ಚುವರಿಯಾಗಿ ಅಂಗಡಿ ಕೋಣೆ ದುರಸ್ತಿ ಅಲ್ಲ 130 ಕ್ರಮ ಸಂಖ್ಯೆ. ಹೊರಾಣೆ ಪದವು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ರಚನೆ ಅಂತ ಇದು ತುಂಬಾ ಒಳ್ಳೆಯ ಕೆಲಸ, ಹೋಗ್ತೇನೆ ಅದನ್ನು ಬಿಡಿ ಆಯ್ತಾ. ಕ್ರಮ ಸಂಖ್ಯೆ 1ರಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ನಿಧಿ ಕಾಮಗಾರಿ ಪಾವತಿ ಅಂತ ಉಂಟಿದೆ ಆಯ್ತಾ. ಕೊಣಾಜೆ ಗ್ರಾಮದ ಹಸೇಗೋಲಿ ಅಂಗಡಿ ಕಟ್ಟಡ ರಚನೆ 1,88,153. ಈ ಎರಡು ಕ್ರಮ ಸಂಖ್ಯೆ 1 ಮತ್ತೆ ಕ್ರಮ ಸಂಖ್ಯೆ 130. ಇಲ್ಲಿ ಕೊಣಾಜೆ ಪದವು ಒಳ್ಳೆ ಕೆಲಸ, ಮಕ್ಕಳಿಗೆ ಮಾಡಿದ್ದು ಅದು ಪ್ರಶ್ನೆ ಮಾಡದೆ ಆಯ್ತಾ. ಈ ಎರಡು ಪ್ರಶ್ನೆಗೆ ಆನ್ಸರ್ ಕರೆಕ್ಟ್ ಆಗಿ ಬಿಡಿಸಿ, ಯಾಕಂದ್ರೆ ನ್ಯಾಯ ಸಮಿತಿಯ ಅಧ್ಯಕ್ಷರೇ ಪ್ರಶ್ನೆ ಮಾಡ್ತಾರೆ. ಕ್ರಮ ಸಂಖ್ಯೆ 1 ಗ್ರಾಮ ಪಂಚಾಯತ್ ಹಸೇಗೋಳಿ ಕಟ್ಟಡ ರಚನೆ, ಅದು ಹೊಸ ಕಟ್ಟಡ ಮಾಡಿದ್ವಿ ನಾವಲ್ಲಿ. ಯಾವುದಕ್ಕೆ? ಹಾ 18 ಹಾ 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 ಹೌದೌದು. ಮತ್ತು ಒಂದು ಎಸ್ಸಿಗೆ ಅದು ರಿಸರ್ವ್ ಅಲ್ಲ, ಅದು ಸಾಮಾನ್ಯ. ಹಾ ಹಾ
130 ಅಲ್ಲಿ ಇಲ್ಲಿ ಮುಂಚೆ ಇಲ್ಲಿ ನಮ್ಮ ಅಜ್ಜನ ಕಟ್ಟೆ ಹತ್ರ ಇತ್ತಲ್ಲ 2 ಅಂಗಡಿ ಕಟ್ಟಡ ಪಾಜಾತಿ ಮತ್ತು 16 ಮತ್ತು 17 15 ಮತ್ತು 16 16 ಎಸ್ 16 15 ಎಸ್ ಟಿ ಅದು ನಾವು ಬಿಲ್ಲೆ ತರಬೇಕು ಉಂಟು ನೆಲಕ್ಕೆ ಸಾಧನ ಅವತ್ತು ಜಲ್ಲಿ ಮಾಡಿದ್ದು ಅವತ್ತೇ ಕೆಲಸ ಅಲ್ಲೆಲ್ಲ ಸಿಮೆಂಟ್ ಎಲ್ಲ ಎದ್ದು ಹೋಗಿತ್ತು ಫುಲ್ಲು ನೆಲದ್ದು 2 ಅಂಗಡಿ ಕಟ್ಟರು ಸಹ ಅದಕ್ಕೆ ಜಲ್ಲಿ ಹಾಕಿ ಸಿಮೆಂಟ್ ಹಾಕಿಸಿದ್ದು ಪೈಂಟ್ ಮತ್ತೆ ಎಲ್ಲ ಫುಲ್ಲು ಯಾವುದಕ್ಕೆ ಫುಲ್ ಅಂದ್ರೆ ನೆಲ 5 ದಿನಕ್ಕೊರ ನೀರು ಬಿಡ್ಪುಣೆ 130 ಬಿಲ್ಲು ಸರಾಗ ಕಟ್ಟುವಾನೆ ಬೇರೆ ಬರ್ಪೇರು ಪಟ ತೆಪ್ಪೇರು ಪೊಪ್ಪೇರು ಪಣ್ಣಗ ಮನ್ಪೇರು ಈರು ಮಲ ಪಾತ್ರ ಎಂಕ್ ನೀರು ಪಾತ್ರ ಬಿಟ್ಪೇನೆ ನಾನು 38 ಇಲ್ಲುಂಡು 38 ಇಲ್ಲಡಿ ಎನ್ನೆಲ್ಲ ಪ್ರಾಬ್ಲಮ್ ಪುರೋಜನಗಳ ಸರಿ ಬರ್ಪುಣು ಮೇರೆಗೆ ಹೊರ್ತಿಗೆ ನೀರು ಬರ್ ಯಾ ಬರ್ನಾಗ ಸರಿ ನೀರು ಬರ್ಪುಣಿಗೆ ಬೊಕ್ಕ ಯಾನ್ ಬರನಿಪ್ಪ ನೀರು ಬರ್ಪುಜ್ ಬಣ್ಣ ಅದಕ್ಕೆ ಅರ್ಥ ಓಲನೆಲ್ಲ ಉಂಡ ಇತ್ತು ಇಲ್ಲು ಕಟ್ಟಿದ್ದಾರೆ ಟಾಂಕಿ ಉತ್ತರ ಬರ್ಕೊಳ್ಲಿ ಇರು ಟಾಂಕಿದು ಮಿತಿ ಇಲ್ಲು ಕಟ್ಟಿನ ಇಲ್ಲಿ ನೀರು ಬರ್ಪುಣ ಯಾನ್ ಐಕ ಅಧ್ಯಕ್ಷರೆಲ್ಲ ಗುಲಾಬಿನ ಬಂಡ ದುಡ್ಡು ದೆಪ್ಪುನ ದುಂಬು ಈ ಒಂದು ಬೇಡ ಹಾಕ್ಬಿಡು ಆರೆಗೆ ಓಡೆ ನೀರು ಬರ್ಬಿಡು ಅಲ್ಪದ ನೀರು ತೆಪ್ಪೋದು ಅಂತ ಬಂತಾರೆ ಅಂದಾತ ಕೂಡಲೇ ಜಾಗ ಕೊಡ್ತಿದ್ದಾರದು ಎಲ್ಲ ಗಲಾಟೆ ಮಲ್ಪರೆ ಸಾಧ್ಯ ಐತಿ ಫಸ್ಟಿಗೆ ಬಂತ ಕಾಸು ತೆಪ್ಪೋಡಂಗ ಓಡೆ ಬರ್ಬಿಡು ಅದೇ ತೆಪ್ಪಲೆ ಅಂತ ಬಂತಾರೆ ಇಮ್ಮೆಲ್ಲ ಬಂದರೆ ಇಕ್ಕೊಂಡ ಕೊರ್ಕ 6 ಬತ್ತಿನ ಅಂತ ತೆಪ್ಪಾಡನು ಅಂದಾತಿ ಎಂಗ್ಲೆ ಮಿತ್ತುಕೊಡೋದು ಮೈಪೇಡ ಹಾಪುಡ ಪೂರ ಜನಕ್ಕೆ ದಾರಿಪಾಡಿ ಸೈಡ್ 38 ಜನಕ್ಕೆ ನೀರು ಪೋಂದುಂಡು ನೀರು ಒಂದು ಜಾಸ್ತಿ ತಿನ್ಪಿನ ಉದ್ದೇಶಗಳು ಕೊರ್ಪು ಬರ್ಚಿ ಬಂದಿದ್ದಾರೆ ಆಮೇಲೆ ಉನ್ನತ ಮಿತಿ ಆ ನೀರು ಕೊಡ್ತೀನಿ ಆಮೇಲೆ ಅದೇ ಬೊಕ್ಕ ಎಂಕ್ಲು ಪೈಪ್ ಲೈನ್ ಮಲ್ತನ ಸರಿಯಾಗಿ ಬಂದರು ಬೊಕ್ಕ ಈರೆ ಪೈಪ್ ಲೈನ್ ಮಲ್ತಲ್ಲಿ ಬಂದ ಅರೆಗೆ ಈರೆ ಮಲ್ತಲ್ಲ ಇರೆಗೆ ಎಂಚ ನೀರು ಬರ್ಪುನ ಅಂಚೆ ನೀರು ಪೈಪ್ ಲೈನ್ ಮಲ್ತಲ್ಲ ಅರೆಗೆ ಬಂತ ಬೊಕ್ಕಲ್ಲಿ ಇತ್ತೆಲ್ಲ ನೀರು ಬರ್ಪಿ ಅಂತ ಮಲ್ಲ ಟ್ಯಾಂಕಿ ಮಲ್ತಲ್ಲ ಜೆಜೆಎಂದ ನೀರ್ದ ಜೆಜೆಎಂದ ನೀರ್ದ ಟ್ಯಾಂಕ್ ಉಂಡತೆ ಅತ್ತೆ ಜೆಜೆಎಂದ ನೀರ್ದ ಟ್ಯಾಂಕಿ ಮಲ್ಲ ಮಲ್ತದಲ್ಪ ಆ ನೀರಿನ ಟ್ಯಾಂಕಿ ನೀರು ಬುಣ್ಣದ ಬೊಕ್ಕ ಇರೆಗೆ ನಿಮಗೆ ಸರಾಗವಾದ ಬರ್ಪ ಇತ್ತೆ ಟ್ಯಾಂಕಿ ತಿರ್ತಾತ ನೀರಿನ ಇರ್ಲಿ ಮಿತ್ತಾತನ ಅದಕ್ಕೋಸ್ಕರ ಮಾತ್ರ ನೀರು ಒಂಚೂರು ಬರ್ಪುಜಿ ಮಲ್ಲ ಟ್ಯಾಂಕಿ ನೀರು ಕಲೆಕ್ಷನ್ ಕೊರ್ಪ ಅವರದ ಬಕ್ಕ ಇರೆಗೆ ನೀರು ಸರಿಯಾದ ಬರ್ಪುಣು ಈರ ಐಕದಲ್ಲ ಟೆನ್ಷನ್ ಮಲ್ಪ ಆಗತ್ತೆ ಆ ನೀರ ದುಂಬಳ ಪಂತಿನಾತೆ ಆ ಟ್ಯಾಂಕಿಗೆ ನೀರು ಬಿಡ್ಕಿನ ಬಕ್ಕ ಆ ನೀರಿಗೆ ನೀರು ಕಟ್ಟುವೆ ನೀರು ಸರಿಯಾದ ಬರ್ಪು ನೀರೇ ಪಂತೆ ಬಿಲ್ಲು ಬಿಡ್ರಿ ಆಪುಂಡೆ ಅಂದತೆ ಗ್ರಾಮ ಪಂಚಾಯತ್ ಅಂಗಡಿ ಕಟ್ಟಡ ಐಟೊಂದು ಇಲ್ಲಿ 2 ಸಂಖ್ಯೆ ಬಿಡ್ದು ಅಂಗಡಿ ಕೋಣೆ 15 2 ಶೆಟರ್ ಉಂಟು 16 1 ಶೆಟರ್ ಕನ್ನಡಿ ಸೋನೆ ಅಂಗಡಿ ಕೋಣೆ ಸಂಖ್ಯೆ 11 ಒಂದು ಒಟ್ಟು 4 ಶೆಟರ್ ಒಂದು ಆತನ ಇಟ್ಟು ಅಂದವು ತತ್ತದ ಪ್ರಿಂಟ್ ಮಿಸ್ಟೇಕ್ ಒಂಚೂರು ದೋಷ ಆತ ಇಲಾಖೆ ಮಾಹಿತಿ ಮೆಸ್ಕಾಂ ಇಲಾಖೆಯವರು ಎಲ್ಲರಿಗೂ ನಮಸ್ತೆ. ಮೆಸ್ಕಾಂ ಇಲಾಖೆಯಿಂದ ಕೊಣಾಜೆ ಶಾಖೆಯಲ್ಲಿ ಶಾಖಾಧಿಕಾರಿ ಆಗಿ ಕೆಲಸ ನಡೆಸುತ್ತೇನೆ. ನನ್ನ ಹೆಸರು ಮಿಥುನ್ ಅಂತ ಹೇಳಿ. ಈಗ ನಮ್ಮ ಕೊಣಾಜೆ ಶಾಖಾ ವ್ಯಾಪ್ತಿಯಲ್ಲಿ ಕೊಣಾಜೆ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿಶ್ವಕರ್ಮ TCಯಲ್ಲಿ ಹೆಚ್ಚು ಲೋಡು ಇದೆ ಅಂತ ಹೇಳಿ ಹೆಚ್ಚುವರಿಯಾಗಿ ಪರಿವರ್ತಕವನ್ನು ಅಳವಡಿಸಲಿಕ್ಕೆ ಅಂದಾಜು ಪಟ್ಟಿಯಾಗಿ ಸ್ಯಾಂಕ್ಷನ್ ಸಹ ಆಗಿದೆ. ಇನ್ನು ಸ್ಪಾಟ್ ಮಾಡಿದ್ದಾರೆ, ಕಾಂಟ್ರಾಕ್ಟ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಗಣೇಶ್ ಮಾಲ್ TCದು ಹಳೆಯ ತಂತಿ ಬದಲಾವಣೆಯದು ಸಹ ಅಂದಾಜು ಪಟ್ಟಿಯಾಗಿ ಸ್ಯಾಂಕ್ಷನ್ ಆಗಿದೆ, ಅದು ಕೆಲಸ ಆಗ್ತದೆ. ಮತ್ತು ಹಸೆಗೋಳಿ ಜಂಕ್ಷನಲ್ಲಿ ಸಹ ಅಂಗಡಿಗೆ ಮನೆ ಎಲ್ಲ ತುಂಬ ಆಗಿ ಅಲ್ಲಿ ಸಹ ಲೋ ವೋಲ್ಟೇಜ್ ಸಮಸ್ಯೆ ಇದೆ ಅಂತೇಳಿ ಅಲ್ಲಿ ಸಹ ಒಂದು ಹೊಸ ಪರಿವರ್ತಕ ಅಳವಡಿಸುವಂಥ ಕಾಮಗಾರಿಗೆ ವರ್ಕ್ ಆರ್ಡರ್ ಆಗಿದೆ. ಬೇರೆ ಯಾವುದಾದ್ರೂ ನಿಮ್ಮ ವ್ಯಾಪ್ತಿಯಲ್ಲಿ ಅಂತ ಲೋ ವೋಲ್ಟೇಜ್ ಸಮಸ್ಯೆ, ಹಳೆಯ ತಂತಿ ಸಮಸ್ಯೆ ಇದ್ದರೆ ತಿಳಿಸಿದರೆ ನಾವು ಮುಂದಿನ ಅಂದರೆ ಅನುದಾನಕ್ಕೆ ಕೆಲಸವನ್ನು
ಕೊಡಲಿಕ್ಕೆ ಆಗ್ತದೆ. ಏನಾದರೂ ಇದ್ದರೆ ನಿಮ್ಮ ಕಡೆಯಿಂದ ತಿಳಿಸಿ. ಈಗಲೇ ಹೇಳಬೇಕು ಅಂತೆಲ್ಲ ನಮ್ಮ ಫೋನ್ಗೆ ಫೋನ್ ಮಾಡಿ ಸಹ ಹೇಳ್ಬೋದು. ಸ್ಟ್ರೀಟ್ ಲೈಟ್ ಇದು ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಸ್ಟ್ರೀಟ್ ಲೈಟ್ ಅದು ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಸ್ಟ್ರೀಟ್ ಲೈಟ್ ಲೈನ್ ಇಲ್ಲ ಕಾಣಬೇಕು. ಸ್ಟ್ರೀಟ್ ಲೈಟ್ ಇದೆ, ಸ್ಟ್ರೀಟ್ ಲೈಟ್ ಲೈನ್ ಅಂತ ಹೇಳಿ ಸಪ್ರೇಟ್ ಹೇಳಿದ್ದಾರೆ ಅಲ್ಲ. ಅದನ್ನು ಸ್ಟ್ರೀಟ್ ಲೈಟ್ ಲೈನ್ ಹೇಳಿದ್ರೆ ಸಿಂಗಲ್ ಸ್ವಿಚ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಮ್ಮ ಕೊಣಾಜೆ ಶಾಖೆಗೆ ಹರೇಕಳ, ಪಾವೂರು, ಕೊಣಾಜೆ 3 ಗ್ರಾಮ ಬರ್ತದೆ. 3 ಗ್ರಾಮಕ್ಕೆ ಟೋಟಲ್ 12 ಜನ ಇದ್ದೇವೆ. 12 ಜನ ಇದ್ದೇವೆ. ಹೌದು. ಅಲ್ಲ, ನಾವು 50% ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅಲ್ಲ, ಅದು ಕೊರತೆ ಇದೆ. ನಾವು ಈಗ ಅಲ್ಲ, ಬಿಲ್ ಅನ್ನೋದು ಪ್ರತಿ ತಿಂಗಳು ನಾವೆಲ್ಲ ಇಲ್ಲ. ಏನಂದ್ರೆ ನೋಡಿ, ಅಲ್ಲ ಇಲ್ಲ ಇಲ್ಲ ಅಷ್ಟು 200 ರೂಪಾಯಿಗೆಲ್ಲ ಅಷ್ಟು ರ್ಯಾಶ್ ಆಗಿ ಮಾಡೋದಿಲ್ಲ. 200 ರೂಪಾಯಿದು ಲೀಸ್ಟ್ ಇಷ್ಟರವರೆಗೆ ಕೊಡ್ಲೇ ಇಲ್ಲ ನಾವು. ನೋಡ, ಅದು ಲೈನ್ ಮ್ಯಾನಿಗೆ ಹೇಳ್ತೇನೆ, ಅಂಥದ್ದು ಮನೆಯಲ್ಲಿ ಇಲ್ಲದವರನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ. ಸಿಬ್ಬಂದಿಯ ಕೊರತೆ ಎಲ್ಲ ಸರ್ಕಾರಿ ಇಲಾಖೆಯಲ್ಲಿ ಇರುವಂಥದ್ದು. ಹೌದು. ಆನ್ಲೈನ್ ಆದರೆ ಟೋಲ್ ಫ್ರೀ ನಂಬರ್ ಇಲ್ಲ. ಪೌಷ್ಟಿಕ ಆಹಾರವನ್ನ ವಿತರಣೆ ಮಾಡ್ತಾ ಇದ್ದೇವೆ. ಮಧ್ಯಾಹ್ನ ಅನ್ನ ಸಾಂಬಾರ್, ಮತ್ತೆ ಬೆಳಗ್ಗೆ ಮಕ್ಕಳಿಗೆ ಪುಷ್ಟಿಯನ್ನ ವಿತರಣೆ ಮಾಡ್ತೇವೆ. ಹಾಗೆ ಗರ್ಭಿಣಿ ಬಾಣಂತಿಯರಿಗೂ ಸಹ ಫುಡ್ ಅನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಕೆಲವು ಯೋಜನೆಗಳಲ್ಲಿ ಮಾತೃವಂದನ ಯೋಜನೆ ಅಂತ ಹೇಳಿ ಈಗಾಗಲೇ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಮಾತೃವಂದನ ಯೋಜನೆಯಲ್ಲಿ ಮೊದಲನೇ ಗರ್ಭಿಣಿಗೆ ಪ್ರಧಾನಮಂತ್ರಿ ಮಾತೃವಂದನ ಯೋಜನೆಯಲ್ಲಿ ಅವರು ನೋಂದಣಿ ಮಾಡಬೇಕು. ಎಲ್ಲ ಆನ್ಲೈನ್ ಮೂಲಕ ಅಂಗನವಾಡಿ ಕಾರ್ಯಕರ್ತೆಯರು ಮೊಬೈಲ್ನಲ್ಲಿ ಅವರ ಒಂದು ದಾಖಲೆಯನ್ನ ಮಾಡ್ತಾರೆ. 5,000 ರೂಪಾಯಿ ಮೊದಲನೇ ಗರ್ಭಿಣಿಗೆ ಅಗತ್ಯ ದಾಖಲೆಗಳನ್ನೆಲ್ಲ ಸಲ್ಲಿಸಿದಾಗ ಅದು ಎಂಟ್ರಿ ಮಾಡಿದ ನಂತರ ಅವರಿಗೆ ಆ ಒಂದು ನೇರವಾಗಿ ಅವರ ಖಾತೆಗೆ ಜಮೆ ಆಗುವಂಥದ್ದು. ಮತ್ತೆ ಎರಡನೇ ಹೆಣ್ಣು ಮಗು ಯಾರಿಗೆ ಹುಟ್ಟುತ್ತೆ ಅದು ಇದರಲ್ಲೇ ಬರುತ್ತೆ. ಎರಡನೇ ಹೆಣ್ಣು ಮಗು ಹುಟ್ಟಿದಂತಹ ಯಾರು ಫಲಾನುಭವಿ ಇದ್ದಾರೆ ಅವರ ಇಂಜೆಕ್ಷನ್ ಎಲ್ಲ ಚುಚ್ಚುಮದ್ದು, ಮಗುವಿನ ಚುಚ್ಚುಮದ್ದು ಎಲ್ಲ ಪಡ್ಕೊಂಡಾಗ ಮತ್ತೆ ಅದೇ ಆನ್ಲೈನ್ ಮುಖಾಂತರ ಕಾರ್ಯಕರ್ತೆಯರು ಎಂಟ್ರಿ ಮಾಡ್ತಾರೆ. ಅದು ಅವರಿಗೆ ನೇರವಾಗಿ 6,000 ರೂಪಾಯಿ ಅವರ ಖಾತೆಗೆ ಜಮೆ ಆಗುವಂಥದ್ದು. ಅದೇ ರೀತಿ ಭಾಗ್ಯಲಕ್ಷ್ಮಿ ಯೋಜನೆ ಈಗಾಗಲೇ 18 ವರ್ಷ ತುಂಬಿದಂತಹ ಫಲಾನುಭವಿಗಳಿಗೆ ಮೆಚುರಿಟಿ ಹಣವನ್ನ ನಾವು ಆ ಫಲಾನುಭವಿಯನ್ನ ಕರೆದು ಮೆಚುರಿಟಿ ಹಣವನ್ನ ಅಗತ್ಯ ದಾಖಲೆಗಳನ್ನ ಪಡ್ಕೊಂಡು ಅವರಿಗೆ ನಾವು ಅವರಿಗೆ ಅಮೌಂಟ್ ಅನ್ನ ಅವರಿಗೆ ಖಾತೆಗೆ ಬೀಳ್ತಾ ಇದೆ. ಮೆಚುರಿಟಿ ಹಣ ಈಗ 2016 ಅವರು ಯಾರ್ಯಾರು ಇದು ಮಾಡಿದ್ರು, ಎಂಟ್ರಿ ಮಾಡಿದ್ದಾರೆ, ಅವ್ರಿಗೆಲ್ಲ ಮೆಚುರಿಟಿ ಹಣ ಸಿಗ್ತಾ ಇದೆ. ಈಗ ಕಂಟಿನ್ಯೂ ಆಗ್ತಾ ಇದೆ 2000 ಮಾಡಿರುವಂತದ್ದೆಲ್ಲ. ಹಾಗೆ ಸ್ತ್ರೀಶಕ್ತಿ ಗುಂಪುಗಳಿದೆ. ಮತ್ತೆ ಇಷ್ಟು ಮತ್ತೇನಾದ್ರೂ ಇದ್ರೆ ಹೇಳ್ಬೋದು. ಏನು ಇಲ್ಲ ಅಂದ್ರೆ ಅವಕಾಶಕ್ಕಾಗಿ ಧನ್ಯವಾದ. ವಂದನೆಗಳು ಮೇಡಮ್. ಮುಂದಕ್ಕೆ ಕಂದಾಯ ಇಲಾಖೆ ಬನ್ನಿ. ಸರಿ, ಕೃಷಿ ಇಲಾಖೆ. ಎಲ್ಲರಿಗೂ ನಮಸ್ಕಾರ. ನಾನು ಕೃಷಿ ಇಲಾಖೆಯಲ್ಲಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕೃಷಿ
ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳಂದ್ರೆ ಈಗಾಗಲೇ ಹಿಂಗಾರು ಹಂಗಾಮಿನ ಬಿತ್ತನೆ ಬೀಜ ಬಿಳಿ ಜಯ ಬಂದಿದೆ ಈಗ ದಾಸ್ತಾನು, ಅದು 50% ಸಬ್ಸಿಡಿಯಲ್ಲಿ ದೊರಕುತ್ತದೆ. ಅದಾದ ನಂತರ ಕೃಷಿ ಸುಣ್ಣ ಕೂಡ ಈಗ ದಾಸ್ತಾನು ಲಭ್ಯವಿದೆ, ಅದು ಕೂಡ 50% ಸಬ್ಸಿಡಿಯಲ್ಲಿ ನಿಮಗೆ ಸಿಗ್ತದೆ. ಅದಾದ ನಂತರ ಟರ್ಪಲಿನ್ ತುಂಬಾ ಬೇಡಿಕೆ ಇದ್ದು ಈಗ ಒಂದು 2 ವರ್ಷದಿಂದ ಅದು ಸ್ಟಾಕ್ ಬರಲಿಲ್ಲ. ಈಗ ಸದ್ಯಕ್ಕೆ ನೀವು ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮ್ದು ಅಪ್ಲಿಕೇಶನ್ ಕೊಟ್ಟರೆ ಮತ್ತೆ ಅದು ಬರುವಾಗ ನಿಮಗೆ ಅದು ಇದು ನಾವು ಕೃಷಿ ಸಖಿಯ ಮೂಲಕ ನಿಮಗೆ ಇನ್ಫಾರ್ಮ್ ಮಾಡ್ತೇವೆ. ಅದ ನಂತರ ಪವರ್ ಸ್ಪ್ರೇ ಇದು ಸ್ಪ್ರಿಂಕ್ಲರ್ ಪೈಪ್ ಇದೆ, ಅದು ಕೂಡ 90% ಸಬ್ಸಿಡಿಯಲ್ಲಿ ಈಗ ಲಭ್ಯವಿದೆ. ಮತ್ತು PVC ಪೈಪ್ ಮತ್ತೆ ಪವರ್ ಸ್ಪ್ರೇಯರ್, ಪವರ್ ವೀಡರ್ ಮುಂತಾದವುಗಳು 50% ಸಬ್ಸಿಡಿಯಲ್ಲಿ ಲಭ್ಯವಿದೆ. ಯಾರಿಗೆಲ್ಲ ಬೇಕೋ ಅವರು ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮ್ಮದು ಅಪ್ಲಿಕೇಶನ್ ಅನ್ನು ಕೊಟ್ಟರೆ ಅದು ನಿಮಗೆ ಸಿಗ್ತದೆ. ನಂತರ ಮತ್ತೆ ಮುಂಗಾರು ಹಂಗಾಮಿನಲ್ಲಿ ಯಾರೆಲ್ಲ ಭತ್ತ ಕೃಷಿ ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅಂದ್ರೆ ಈಗ ಮುಂಗಾರು ಹಂಗಾಮು ಮುಗಿತಾ ಬಂತು, ಕಟಾವು ಆಗ್ತಾ ಬಂತು, ಯಾರೆಲ್ಲ ನೆಕ್ಸ್ಟ್ ಇಯರ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಭತ್ತ ಮಾಡುವಂಥವ್ರು ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಭತ್ತ ಬೆಳೆ ಸ್ಪರ್ಧೆ ಅಂತ ಮಾಡ್ತೇವೆ. ಅದರಲ್ಲಿ ಯಾರ್ದು ಇಳುವರಿ ಜಾಸ್ತಿ ಬರ್ತದೆ 5 into 5 ಮೀಟರ್ ಅಲ್ಲಿ ಕಟ್ ಮಾಡಿ ಯಾರಿಗೆ ಇಳುವರಿ ಜಾಸ್ತಿ ಬರ್ತದೆ ಅವರಿಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನಗದು ಬಹುಮಾನ ಕೂಡ ಸಿಗ್ಲಿಕ್ಕಿದೆ. ಅದಕ್ಕೆ ಕೂಡ ನೀವು ಅಪ್ಲಿಕೇಶನ್ ಕೊಡ್ಬೋದು. ಅದಕ್ಕೆ ಈಗ ತಾಲೂಕು ಮಟ್ಟದಾದ್ರೆ 10,000, ಮತ್ತೆ ಜಿಲ್ಲಾ ಮಟ್ಟದಾದ್ರೆ 25,000, ರಾಜ್ಯ ಮಟ್ಟದಾದ್ರೆ 50,000 ನಗದು ಬಹುಮಾನ ಸಿಗ್ತದೆ. ಅದು 1 ಎಕರೆ ಭತ್ತ ಮಾಡಬೇಕು. ಅದಾದ ನಂತರ ಕೃಷಿ ಭಾಗ್ಯ ಯೋಜನೆ ಅಂತಿದೆ, ಇದರಲ್ಲಿ 5 ಕಾಂಪೊನೆಂಟ್ ಬರ್ತದೆ. ಕೃಷಿ ಹೊಂಡ, ಮತ್ತೆ ಅದರಲ್ಲಿ ಟರ್ಪಲಿನ್, ಮತ್ತೆ ಸ್ಪ್ರಿಂಕ್ಲರ್ ಪೈಪ್, ಮತ್ತೆ ಪಂಪ್ ಸೆಟ್ ಕೂಡ ಲಭ್ಯವಿದೆ. ತಂತಿ ಬೇಲಿಗಳ ರಚನೆ ಕೂಡ ಅದರಲ್ಲಿ ಮಾಡಲಿಕ್ಕೆ ಬರ್ತದೆ. ಅದು ಸಾಮಾನ್ಯ ವರ್ಗದ ಜನರಿಗೆ 80% ಸಬ್ಸಿಡಿ, ಮತ್ತೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ಸಬ್ಸಿಡಿಯಲ್ಲಿ ಮಾಡಲಿಕ್ಕೆ ಸಿಗ್ತದೆ. ಅದರಲ್ಲಿ ಮುಖ್ಯವಾಗಿ 10 into 10 into 3 ಅಂದರೆ 10 ಮೀಟರ್ ಉದ್ದ, ಅಗಲ ಮತ್ತು 3 ಮೀಟರ್ ಆಳದ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಬೋದು. ಹಾಗೆ 12 12 3 ಮೀಟರ್, ಮತ್ತೆ 18 18 3 ಮೀಟರ್, 15 15 3 ಮೀಟರ್, ಮತ್ತೆ 21 21 3 ಮೀಟರ್, ಹೀಗೆ 5 ಸೈಜ್ಗಳಲ್ಲಿ ಅದು ಲಭ್ಯವಿದೆ. ಅದಕ್ಕೆ ಕೂಡ ಅಪ್ಲಿಕೇಶನ್ ಅನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಕೊಡ್ಬೇಕಾಗ್ತದೆ. ಟರ್ಪಲಿನ್ ಅದರಲ್ಲಿ ಅದೊಂದು ಕಾಂಪೊನೆಂಟ್, ಅದರಲ್ಲಿ 5 ವಿಭಾಗ ಬರ್ತದೆ. ಅದರಲ್ಲಿ ಕೃಷಿ ಹೊಂಡ, ಟರ್ಪಲಿನ್, ತಂತಿ ಬೇಲಿಗಳ ರಚನೆ, ಮತ್ತೆ ಸ್ಪ್ರಿಂಕ್ಲರ್ ಪೈಪ್. ಸ್ಪ್ರಿಂಕ್ಲರ್ ಪೈಪ್ ನೀವು ಅದಕ್ಕಿಂತ ಮುಂಚೆ ತಗೊಂಡಿದ್ರೆ ಅದು ಸಿಗುದಿಲ್ಲ, ಮತ್ತೆ ಪಂಪ್ ಸೆಟ್. ಅದು ಉದ್ಯೋಗ ಖಾತ್ರಿಯಲ್ಲಿ ಕೃಷಿ ಭಾಗ್ಯ ಯೋಜನೆ ಅಂತಾರೆ. ಮಂಗಳೂರು ತಾಲೂಕ್ ಪಂಚಾಯತಿಯಿಂದ ರೈತ ಸಂಪರ್ಕ ಕೇಂದ್ರ, ಅಲ್ಲಿ ಈ ಗ್ರಾಮದಲ್ಲಿ ಕಂದಾಯ ಇಲಾಖೆಯಿಂದ ಸಿಗುವಂಥ 5 ರೀತಿಯ ಪೆನ್ಷನ್ಗಳು, ಒಂದು ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವಾ ವೇತನ, ಮತ್ತೆ ಮನಸ್ವಿನಿ ಯೋಜನೆ ಅಂತೇಳಿ ಈ ಪೆನ್ಷನ್ಗಳು ಪ್ರತಿ ತಿಂಗಳು ಬರುವಂಥದ್ದು. ಇದರಲ್ಲಿ ತಿಂಗಳಿಗೆ ಸರಾಗವಾಗಿ ಬರುವಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಹೇಳ್ಬೋದು, ಅಥವಾ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಏನಾದರೂ ಮಾಹಿತಿ ಕೂಡ ಇಲ್ಲ, ಅದು ಇಲ್ಲ ಬರಲಿಲ್ಲ. ಈಗ ನೀವು ಕಂದಾಯ ಇಲಾಖೆಗೆ 2ನೇ ಬಾರಿ ಇಲ್ಲಿ ಬಂದ್ರಿ ಕೊಣಾಜಿ ಗ್ರಾಮದಲ್ಲಿ ಅಲ್ಲ. ಈಗ ಅಂಬೇಡ್ಕರ್ ಭವನಕ್ಕೆ ನಾವು ಕೇಳಿದ ಲೆಟ್ರ್ ಯಾವುದು? ಕೊಣಾಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ. ಈಗ ಸೆನ್ಸರ್ ಆಗಿದೆ ಎಲ್ಲಿಗೆ? ಅದು ಕುರ್ನಾಡು ಅಲ್ಲ, ಕುರ್ನಾಡು ಗ್ರಾಮದಲ್ಲಿ ಅಲ್ಲ. ನಾವು ಕೇಳಿದ ಕೊಣಾಜೆ ಗ್ರಾಮ. ಕೊಣಾಜೆ ಗ್ರಾಮಕ್ಕೆ ಎಂತ ಮಾಡ್ತೀವಿ? ಕೊಣಾಜೆ ಗ್ರಾಮದಲ್ಲಿ ಸ್ಯಾಂಕ್ಷನ್ ಆಗಿದೆ. ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ
ಗೆ ಅಂಬೇಡ್ಕರ್ ಭವನ ಬೇಕಂತ ಉಂಟು ಅಲ್ಲ. 1 ಎಕರೆ ಜಾಗ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಆಗಲಿಲ್ಲ, ಅದು ಸ್ಯಾಂಕ್ಷನ್ ಆದದ್ದು ಬೈ ಮಿಸ್ಟೇಕ್ ಆಗಿ ಯೂನಿವರ್ಸಿಟಿ ಜಾಗದಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ RTC ಎಂಟ್ರಿ ಆದ ನಂತರ ಅದು ಮತ್ತೆ ಗೊತ್ತಾಯ್ತು. ಆ ನಂತರ ನೀವು ತುಂಬಾ ಸಲ ಬಂದ್ರಿ ತಾಲೂಕು ಆಫೀಸ್ಗೆ, ತಹಶೀಲ್ದಾರ್ ಜೊತೆ ನೀವು ಎಲ್ಲ ಮಾತಾಡಿದ್ವಿ. ಆ ನಂತರ ತಹಶೀಲ್ದಾರರು ಅದನ್ನು ಕುರ್ನಾಡು ಗ್ರಾಮದಲ್ಲಿ ಅದಕ್ಕೆ ಪ್ರಪೋಸಲ್ ಮಾಡಿದ್ರು. ಕುರ್ನಾಡು ಗ್ರಾಮದಲ್ಲಿ ಎಷ್ಟು ಜಾಗ ಇದೆ? 1 ಎಕರೆ ಅಂತ ಗೊತ್ತಿಲ್ಲ, ಎಷ್ಟಾಗಿದೆ ಅಂತ ಗೊತ್ತಿಲ್ಲ. 20 ಸೆನ್ಸ್ ಜಾಗ ಇದೆ, 20. ಅದು ಕುರ್ನಾಡು ಗ್ರಾಮ ಯಾವತ್ತಿಗೆ ಬರ್ತದೆ 20. ನಾವು ಕೇಳಿದ್ದು ಕೊಣಾಜೆ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಕೇಳಿದ್ದು. ಕೇಳಿ ನೀವು ಮಾಡುವಂತ ಏನು ಯಾವುದು ಹೋಗಿಲ್ಲ ಅಂತ ಹೇಳಿ ಸೂಕ್ತ ಜಾಗ ಬೇಕಲ್ಲ. ಪಶುಸಂಗೋಪನಾ ಇಲಾಖೆ ಮತ್ತು ಗ್ರಾಮದ ಹೈನುಗಾರರ ಮಧ್ಯೆ ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ, ಗೌರವಧನ ಕಾರ್ಯಕರ್ತೆಯಾಗಿ. ಕಳೆದ 3 ವರ್ಷಗಳಿಂದ ಗಂಗೋತ್ರಿ ಸಂಜೀವಿನಿ ಒಕ್ಕೂಟದ ಒಂದು ಪಶುಸಖಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಪಶುಸಂಗೋಪನಾ ಇಲಾಖೆಯ ಒಂದು ವೈದ್ಯಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಮಾಹಿತಿಗಳನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಈಗಾಗಲೇ ಆ್ಯಕ್ಚುಲಿ ಹೈನುಗಾರರು ಅಂದರೆ ಒಂದು ಪಶುಸಂಗೋಪನಾ ಇಲಾಖೆಯ ಒಂದು ಸಂಪರ್ಕಕ್ಕೆ ಸಿಗದೆ ವಿಮುಖರಾಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಅವರು ಹೈನುಗಾರಿಕೆಯನ್ನು ಮುಂದುವರಿಸಬೇಕು, ಅವರಿಗೆ ಏನು ಸವಲತ್ತುಗಳು ಸಿಗಬೇಕು, ಅದನ್ನು ನಮ್ಮ ಮೂಲಕ ನೀವು ಕನೆಕ್ಟ್ ಆಗ್ಬೋದು. ಆ್ಯಕ್ಚುಲಿ ಈಗ ಇಲ್ಲಿ ಹೈನುಗಾರೆಲ್ಲ ಹೋಗಿ ಆಯ್ತು ಆಲ್ರೆಡಿ. ಈಗ ಕಾಲುಬಾಯಿ ಲಸಿಕೆ ಅಭಿಯಾನ ಆರಂಭಗೊಂಡಿದೆ. 3/11/2025ರಿಂದ ನಾವು 30/11/2025 ಮಾಡಿ ಮುಗಿಸ್ಬೇಕಾಗತ್ತೆ. PDO ಮೇಡಮ್, ಅಧ್ಯಕ್ಷರೇ, ನಾಳೆಯಿಂದ ನಾವು ಕಾಲುಬಾಯಿ ಲಸಿಕೆ ಮಾಡ್ತಾ ಇದ್ದೇವೆ. ನಮಗೆ ವಾಹನದ ವ್ಯವಸ್ಥೆ ಮಾಡಿಕೊಡ್ಬೇಕು. ಕೊಣಜೆ ಗ್ರಾಮದಾದ್ಯಂತ ಕಾಲುಬಾಯಿ ಲಸಿಕೆ ಅಭಿಯಾನ ಅಂತ ಉಂಟು ನಾಳೆಯಿಂದ. ಆ್ಯಕ್ಚುಲಿ ನಿನ್ನೇನೆ ಆರಂಭ ಆಗಿದೆ, ನಿಮ್ಮ ಒಂದು ಅನುಮತಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ಅದರ ಬಗ್ಗೆ ಈಗಾಗಲೇ ಡಾಕ್ಟರ್ದ ಅಪ್ಲಿಕೇಶನ್ ಲೆಟರ್ ಕೂಡ ಕೊಟ್ಟಿದ್ದೇವೆ, ನಾವು ಸುತ್ತಲೇ ಕೂಡ ನಿಮ್ಮ ಕೈ ಕೊಟ್ಟಿದ್ದೇವೆ. ಹಾಗೆಯೇ ಚಪ್ಪಟೆ ಮತ್ತು ಗಳದ ರೋಗದ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೇವೆ. ಸ್ಪೆಷಲಿ ಹೆಣ್ಣು ಕರುಗಳ ಅಭಿವೃದ್ಧಿಗೋಸ್ಕರ ಹಾಗೂ ಹೈನು ರಾಸುಗಳ ತಳಿ ಅಭಿವೃದ್ಧಿಗೋಸ್ಕರ ನಿರ್ಧರಿತ ಹೆಣ್ಣು ಕರುವಿನ ಒಂದು ಭ್ರೂಣ, ಅದು ಎಂತ ಇನ್ಸೊಲೇಷನ್, ಕೃತಕ ಗರ್ಭಧಾರಣೆ, ಅದು ಕೂಡ ಲಭ್ಯ ಇದೆ. ಹಾಗೆಯೇ ಈಗ ನೀವಿನ್ನು ಡಾಕ್ಟರ್ ಬರಲಿಲ್ಲ, ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ನಮಗೆ ಯಾವ ಸಿಕ್ಕುವುದೇನನ್ನು ಮಂಡಳಿಸಿ ಮಾಡಲಿಕ್ಕಿಲ್ಲ. ಯಾಕಂದರೆ 1962 ಅಂತ ಹೇಳೋ ನಂಬರ್ ಇದೆ, ಸಹಾಯವಾಣಿ. ಎನಿ ಟೈಮ್ ನಿಮಗೆ ಅವರು ಬರ್ತಾರೆ, ನಿಮ್ಮ ಸಂಪರ್ಕಕ್ಕೆ ಸಿಗ್ತಾರೆ. ನಿಮ್ಮ ಮನೆಗೆ ಈಗ ಹಸುಗಳಿಗೆ ಆಕ್ಸಿಡೆಂಟ್ ಆಗಲಿ ಅಥವಾ ಏನೋ ತಿಂದಿದೆ, ಹೊಟ್ಟೆ ಉಬ್ಬರಿಸಿದೆ, ಹೇಳೋದಿಲ್ಲ, ಅಥವಾ ಕರು ಹಾಕುವ ಸಂದರ್ಭದಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಅಂಥ ಸಂದರ್ಭದಲ್ಲಿ ಕೂಡ ಬಂದು 1962 ನಿಮ್ಮ ಮನೆ ಮುಂದೆ ಬರ್ತದೆ. ಈಗ ಪ್ರಕೃತಿ ವಿಕೋಪ ಆದ ಸಂದರ್ಭಗಳಲ್ಲಿ ನಾವು ಕಾರ್ಯನಿರ್ವಹಿಸಿದ್ದೇವೆ. ಹಾಗೆ ರ್ಯಾಬಿಸ್ ವ್ಯಾಕ್ಸಿನೇಷನ್ ವರ್ಷಕ್ಕೆ ಒಮ್ಮೆ ಮಾಡ್ತೇವೆ. ಪ್ರತಿ ಜನವರಿಯಲ್ಲಿ ರ್ಯಾಬಿಸ್ ವ್ಯಾಕ್ಸಿನೇಷನ್ ಕೂಡ ಆಗ್ತದೆ. ಹಾಗೆ ವ್ಯಾಕ್ಸಿನೇಷನ್ ಸಂದರ್ಭಗಳಲ್ಲಿ ನಿಮ್ಮ ಮನೆಯ ಒಂದು ದನಗಳನ್ನು ನೀವು ಕಟ್ಟಿ ಹಾಕೋದು ಒಳ್ಳೆಯದು. ಯಾಕೆಂದರೆ ಅದು ಗದ್ದೆಯಲ್ಲಿ ಬಯಲಲ್ಲಿ ಇದ್ದರೆ ನಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ವ್ಯಾಕ್ಸಿನ್ ಹಿಡ್ಕೊಂಡು ತುಂಬ ವೆಯ್ಟ್ ಇರ್ತದೆ, ಆಮೇಲೆ ಅದು ಟೆಂಪರೇಚರಿಗೆ ಹಾಳಾಗ್ತದೆ. ಅದು ಒಮ್ಮೆ ನಾವು ವ್ಯಾಕ್ಸಿನ್ ವೈರ್ ಓಪನ್ ಮಾಡಿದ್ದೇವೆ, ಅದು 50 ದನಗಳಿಗೆ ಕೊಡಬೇಕು. ನೋಡಿ, ಇಲ್ಲಿ ಒಂದು 10 ದನ ಸಿಕ್ಕಿತು, 40 ವ್ಯಾಕ್ಸಿನ್ ಉಳಿಯಿತು, ನಾಳೆಗೆ ಅದು ಹಾಳಾದರೆ ಅದು ದೊಡ್ಡ ಲಾಸ್ ಆಗ್ತದೆ. ಅದ ಕಾರಣ ಒಂದೇ ದಿವಸ ನಮಗೆ ಸಿಕ್ಕುವಷ್ಟು ಎಲ್ಲ ಹಸುಗಳು ಸಿಕ್ಕಿದ್ರೆ ಎಲ್ಲರಿಗೂ ಉಪಕಾರ. ನಮಗೆ ಪ್ರಯಾಣದ ವೆಚ್ಚ ಆಗಿರಲಿ ಅಥವಾ ವ್ಯಾಕ್ಸಿನ್ ಸಹ ಹಾಳಾಗೋದು ಎಲ್ಲ ಪ್ರತಿಯೊಂದು ಇದಕ್ಕೆ ಎಲ್ಲ ಹೈನುಗಾರರು ಕೂಡ ನಮಗೆ ಸಹಕರಿಸಬೇಕು. ಯಾಕೆಂದರೆ ಉತ್ತಮ ಗುಣಮಟ್ಟದ ಹಾಲು ಎಲ್ಲರಿಗೂ ಬೇಕು. ಇವತ್ತು ಕೋಳಿ ಮಾಂಸ ಆಗಲಿ, ಕೋಳಿ ಮೊಟ್ಟೆ ಆಗಲಿ, ದನದ ಹಾಲಾಗಲಿ, ಆಡಿನ ಮಾಂಸ ಆಗಲಿ, ಮುಂದೆ ಒಂದು ನಮ್ಮ ಒಂದು ಮುಂದಿನ ಜನಾಂಗ ಆಹಾರದ ಸಮಸ್ಯೆಯನ್ನು ಎದುರಿಸ್ತದೆ. ಯಾಕೆಂದರೆ ಎಲ್ಲರೂ ಕಟ್ಟಡ ಮತ್ತು ಕೃಷಿಯಿಂದ ವಿಮುಖರಾಗ್ತಿದ್ದಾರೆ, ಎಲ್ಲರೂ ಹೈನುಗಾರಿಕೆ ವಿಮುಖರಾಗ್ತಾರೆ. ಹಾಗೆ ನೀವು ಯಾರು ವಿಮುಖರಾಗಬೇಡಿ. ಪಶುಸಂಗೋಪನಾ ಇಲಾಖೆ ನಿಮ್ಮ ಜೊತೆಗಿದೆ, ಅಥವಾ ಯಾವುದೇ ಸಂದರ್ಭದಲ್ಲಿ ಸಹ ನನ್ನನ್ನು ಸಹ ಕನೆಕ್ಟ್ ಆಗ್ಬೋದು. ನಿಮಗೆಲ್ಲರಿಗೂ ಸಹಾಯ ಮಾಡಲಿಕ್ಕೆ ನಾನು ಸದಾ ಸಿದ್ಧಳಿದ್ದೇನೆ. ಥ್ಯಾಂಕ್ ಯು. ಎಲ್ಲ ಪಂಚಾಯತ್ ಅವರಿಗೆ ಸಾಧಾರಣವಾಗಿ ನಾವು ಕೂಡ ಅಲ್ಲಿ ಬಸ್ ಅವರಿಗೆ ಬೈತಾ ಇದ್ದೇವೆ. ಅವರಿಗೆ ನಿಲ್ಲುವಂತ ಸರಿಯಾಗಿ ಜಾಗನೇ ಇಲ್ಲ. ಅವರು ಕೆಳಗಿನ ಮಾರ್ಗ ನೀವು ನೋಡಿರ್ಬೋದು, ನಿಮಗೆ ಕೂಡ ಸಮಸ್ಯೆ ಬಂದಿರ್ಬೋದು. ಎಷ್ಟು ಹೇಳಿದ್ರು ಅವ್ರು ಅದೇ ತರ ಅವ್ರು ಬಸ್ ಅಂತ ಇಳಿದು ಡ್ರೈವರ್ ಅವರು ಜಾಗ ಹೊಡಿಲಿಕ್ಕೆ ಊಟಕ್ಕೆ ಹೋಗ್ತಾರೆ. ಬಸ್ ಕೆಳಗಿನ ಮಾರ್ಗದಲ್ಲಿ ಅಡ್ಡ ಆಗಿರ್ತದೆ. ಇದಕ್ಕೊಂದು ಸೂಕ್ತವಾದ ಪರಿಹಾರ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ನಾವು ಏನಾದ್ರು ಮಾಡ್ತೇವೆ. ಇದು ಎಷ್ಟೋ ಸಲ ನಾವು ಹೇಳಿ ಅದೊಂದು ಅಡ್ಡ ಒಂದು ಅಲ್ಲಿ ಕಂಪೌಂಡ್ ಅದನ್ನು ಬೇಗ ಒಂದು ಸೈಡಿಗೆ ಹಾಕಿ ಅಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು. ಅದು ಸಾಧಾರಣ ಅಲ್ಲಿ ತಿರುಗುವಂತ ಬಸ್ ಅಲ್ಲೇ ನಿಲ್ಲೋದು ಎಲ್ಲ ಬಸ್ಗಳು, ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು.
ಅದು ನೀವು ಮಾಡಬೇಕು. ನಾವು ಪಂಚಾಯತ್ಗೆ ಅರ್ಜಿ ಕೊಡುವುದಿಲ್ಲ, ಯಾಕಂದ್ರೆ ಈಗ ಅವರು ಕೊಟ್ಟ ಅರ್ಜಿ ಇಲ್ಲಂತೆ, ಮತ್ತೆ ನಾವು ಅರ್ಜಿ ಕೊಟ್ಟು ಏನು ಫಾಯ್ದ? ನಾವು ಕೊಟ್ಟ ಅರ್ಜಿಗೆ ಅಲ್ಲಿ ನೀವು ಇಡುದಿಲ್ಲ ಅಂತ ನಾವು ಅರ್ಜಿ ಕೊಟ್ಟು ಏನು ಫಾಯ್ದ? ಗಾಡಿ ಬರ್ತಾ ಉಂಟು, ಸಮಸ್ಯೆ ಆಗಿದೆ, ನಿಮ್ಗೆ ಇಬ್ಬರಿಗೆ ಗೊತ್ತುಂಟು ಅದು ಕೂಡ. ಯಾಕಂದ್ರೆ ಅಲ್ಲಿ ಬಂದು ಅನ್ಲೋಡ್ ಮಾಡುವುದು, ಎರಡೆರಡು ಗಾಡಿ ಇಕ್ಕಟ್ಟಿನ ಟರ್ನ್ ಪ್ಲೇಸ್ ಅದು. ಮೊನ್ನೆ ಒಬ್ರು ಸ್ಕೂಲ್ ಗಾಡಿ ಅವ್ರು ಹೇಳ್ತಾ ಇದ್ದಾರೆ, ನೀವು ಅಲ್ಲಿ ಪರಂಡೆ ಕರ್ಕೊಂಡು ಬನ್ನಿ, ಮಕ್ಕಳನ್ನು ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ಗಾಡಿ ತಿರುಗಿಸ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ನೀವು ಇಬ್ಬರಿಗೆ ಗಮನ ಉಂಟು, ನೀವು ಕೂಡ ನೀವು ಅದರ ಹಿಂದೆ ಹೋಗಿದ್ದೀರಿ. ಬಟ್ ಮೊನ್ನೆ ನಾನು ಟ್ರಾಫಿಕ್ನವರಿಗೆ ಮಾತಾಡಿದಾಗ ಹೇಳ್ತಾ ಇದ್ದಾರೆ, ನೀವು ಅಲ್ಲಿ ಸ್ಪಾಟಿಗೆ ಬರುವಾಗ ಫೋನ್ ಮಾಡಿ ಅಂತ ಹೇಳಿ. ನಾವು ಇರುವುದಿಲ್ಲ, ಅವರು ಏನಾದರೂ ಅದಕ್ಕೆ ಆಕ್ಷನ್ ಇಲಾಖೆಯಿಂದ ನಮ್ಮ ಪಂಚಾಯತಿಂದ ಟ್ರಾಫಿಕ್ ಏನೋ ಲೆಟರ್ ಬಂದಿದ್ದೀರಿ, ಆ ಸಮಸ್ಯೆ ಬಂದದಕ್ಕೆ ಲೆಟರ್ ಕೂಡ ಕೊಟ್ಟಿದ್ದಾರೆ ಅಂತ ನಿಮಗೆ ಪಂಚಾಯತ್ಗೆ, ಅದಕ್ಕೆ ಸ್ಪಂದನೆ ಬಂದಿದ್ದೀರಿ. ಅಲ್ಲ ಅವರು ನಾವು ಲೆಟರ್ ಕೊಟ್ಟಾದ್ಮೇಲೆ ಅದಕ್ಕೆ ಸ್ಪಂದನೆ ಮಾಡಬೇಕಪ್ಪ ಅವರು ಮಾಡಿಲ್ಲ ಅಂದ್ರೆ ಅವರ ಮುಂದಿನ ಹೈರ್ ಆಫೀಸರ್ ಯಾರಿದ್ದಾರೆ ಅವ್ರಿಗೆ ಬರೆಯಿರಿ, ಅದನ್ನೆಲ್ಲ ನೀವು ಯಾವುದು ಲೆಟರ್ ಇಟ್ಟಿದ್ರು ಅದನ್ನು ಟಾಪ್ ಅಪ್ ಮಾಡಿ ಬರೆಯಿರಿ. ಹೌದು, ಯಾಕಂತ ಹೇಳಿದ್ರೆ ನಮ್ಗೊಂದು ಯಾರಿಗೊಂದು ಸಮಸ್ಯೆ, ಯಾಕಂದ್ರೆ ಅಲ್ಲಿ ಲೋಡಿ ಓವರ್ಲೋಡ್ ಅದು 60 ಮೀಲ್ ಎಲ್ಲ ಗಾಡಿ ಬರ್ತದೆ, ತುಂಬಾ ಸಮಸ್ಯೆ. ಯಾಕಂದ್ರೆ ಆ ಟರ್ನಿಂಗ್ ಅಲ್ಲಿ ಗಾಡಿ ಏರುವುದಿಲ್ಲ, ಅದು ಅಲ್ಲಿ ಅನ್ಲೋಡ್ ಮಾಡುವುದು, ರಸ್ತೆ ಗುಮ್ಮನೆ ಕೂತು ಇಬ್ಬರು ಗೊತ್ತುಂಟು, ನೀವು ಆ ಕಡೆಯಿಂದ ಹೋಗ್ಬೋದು. ಅಲ್ಲಿ ಯಾರು ಸಣ್ಣ ಮಕ್ಕಳು ಬೆಳಿಗ್ಗೆ ರಾತ್ರಿ ಸಂಜೆಯಲ್ಲಿ ಹೋಗುವಾಗ ವೆಹಿಕಲ್ಸ್ ಬರೋದಿದ್ರೆ ಮತ್ತೆ ಎಂತ ಮಾಡ್ತಾರೆ ಹೇಳಿ? ತುಂಬಾ ಸಲ ಪಂಚಾಯತ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಅವರು ಕೂಡ ಟ್ರಾಫಿಕ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಪೊಲೀಸ್ನವ್ರು ಇವರು ಹೇಳಿದಾಗೆ ಅವರು ಯಾರು ಪಾಪದ ಸಿಕ್ಕಿದ್ರೆ ವಸೂಲಿ ಮಾಡೋರು ಅದನ್ನು ಬೀಳುದಿಲ್ಲ. ಅದಕ್ಕೆ ನನ್ನ ಪ್ರಕಾರ ಓವರ್ಲೋಡ್ ಗಾಡಿ 60 ಇಲ್ಲಿ ಇದು ನೀರಿಲ್ಲದ ಪರಿಸ್ಥಿತಿ. ನನ್ನ ಮನೆಗೆ 3 ದಿವಸದಿಂದ ನೀರಿಲ್ಲ. ನಾನಿಲ್ಲಿ ಪಂಚಾಯತಿಯಲ್ಲಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಕೊಟ್ಟಿದ್ದೇನೆ ಮೇಡಮ್. ಆದರೆ ಅದರ ಪರವಾಗಿ ನೀರು ಈಗ ಇಲ್ಲ ಇರುವುದಿಲ್ಲ, ಎಲ್ಲ ಕಡೆಗೆ ಬರ್ತದೆ ನೀರು. ನನ್ನಲ್ಲಿಗೆ ಬರುವಾಗ ಟಾಂಕಿ ಮುಗಿಯಿತು ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದೆ, ಲೈಟು ಒಂದು ಹಾಕಿದ್ದಾರೆ, ಕೆಳಗೆ ಲೈಟ್ ಇಲ್ಲ, ಕತ್ತಲೆವೆ. ನಾವು ಬಿದ್ದು ನನ್ನದು ಡಿಸ್ಕ್ ಪ್ರಾಬ್ಲಮ್ ಆಗಿದೆ ನೋಡಿ. ಈಗ ಇದು ಸಹ ಹಾಗೆ, ನಾನು ಹೊತ್ತುಕೊಂಡು ಮಂಗಳೂರಿಗೆ ಹೋಗಿ ಅಕ್ಕನ ಮನೆಗೆ ಹೋಗಿ ತರುವುದು. 3 ದಿವಸ ಅಡಿಗೆಯಲ್ಲಿ ಮಾಡಲಿಕ್ಕೆ ನೀರಿಲ್ಲ, ಅಲ್ಲಿ ಮಡ್ಡಿ ನೀರು ಬರ್ತದೆ, ಅದು ಅಡಿಯಲ್ಲಿ ಇದ್ದದ್ದು ಅವಳು ತೆಗೆದು ನೀರಿಗೆ ಹಾಕಿ ತಂಗಿ ಅಡಿಗೆ ಮಾಡೋದು, ಅದು ಸಹ ಇಲ್ಲ ಮೇಡಮ್. ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಯಾರ ಹತ್ರ ಕಂಪ್ಲೇಂಟ್ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ಮೇಡಮ್, ಏನು ಮಾಡಬೇಕಂತ ಗೊತ್ತಿಲ್ಲ. ಆಯಿತು, ಎಲ್ಲ ಆಯಿತು, ಆದರೆ ರೋಡು ಒಂದು ಕರೆಕ್ಟ್ ಮಾಡಿ ದಯವಿಟ್ಟು ನಿಮ್ಮ ಬೇರೆ ಏನಿಲ್ಲ, ಒಂದು ರೋಡಿಗೆ ಬರುದಿಲ್ಲ ಅಂತ ಹೇಳುದಿಲ್ಲ ನೀವು ಸಹ ಈಗ. ನಾವು ಹೇಳುದಿಲ್ಲ ನಿಮ್ಗೆ ನೀರು ಬರ್ತದಾ ಇಲ್ವಾ? ನಮಗೆ ಬರ್ತದೆ ಅಲ್ಲ, ನಾನು ಹೇಳುದು ಮತ್ತೆ ನಿಮ್ದು ಆಯ್ತಲ್ಲ, ನಿಮ್ದು ಆಯ್ತಲ್ಲ. ನಿಮ್ಗೆ ನೀರು 2 ದಿವಸದಿಂದ ಪಂಪಲ್ಲಿ ಹಾಳಾಗಿ ಸ್ವಿಚ್ ಬೋರ್ಡ್ ಮಿಸ್ಟೇಕ್ ಇತ್ತು. ಮತ್ತೆ ನಿಮ್ಮ ಲೈನ್ಗೆ ನೀರು ಬರ್ತದೆ ಅಂತ ಅವರು ನಮ್ಮ ನೀರು ಬಿಡುವವರು ದೇವಸ್ಥಾನ ಬಂದು ನೋಡ್ತಾರೆ. ನೀವು ಹಗಲಲ್ಲಿ ನೀವು ಮನೆಯಲ್ಲಿ ಯಾರಿರುವುದಿಲ್ಲ. ಮತ್ತೆ ನೀವೊಂದು ಮಾತಾಡಿ, ನೀರಲ್ಲಿ ನೀರು ಬಿಡುವವರು ನಿಮ್ಮ ಮನೆಗೆ ಬಂದ್ರೆ ನೀವು ಸ್ವಲ್ಪ ಅವ್ರ ಹತ್ರ ಒಂದು ಮಾತಾಡುವಾಗ ರೀತಿ ಸ್ವಲ್ಪ ಕರೆಕ್ಟ್ ಇರ್ಬೇಕು. ನೀವು ಬೈದು ನಿಮ್ಮ ಅದು ಶಬ್ದ ಬರಬಾರ್ದು. ನಿಮ್ಮ ಮನೆಯವರ ಹತ್ರ ಹೇಳಿ ಒಂದು ಬರುವಾಗ ಮಾತಾಡುವ ರೀತಿ ಸರಿ ಇರ್ಬೇಕು. ಇಲ್ಲದ್ರೆ ಅವರು ಬರ್ತಾರೆ, ನೀವು ಹೋಗುವಾಗ